ಶ್ರೇಷ್ಠವಾದಂಥ ನಾಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ಸುಧಾ 2025ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಈ ವರ್ಷ ನಿಮ್ಮ ಜೀವಿತದಲ್ಲಿ ಇನ್ನೂ ಅದ್ಭುತವಾಗಿ ಮಹಿಮೆಯಾಗಿ ಆಶೀರ್ವಾದಕರವಾಗಿ ತನ್ನ ಮಹಿಮೆಯ ಕೃಪೆಯ ಮೂಲಕವಾಗಿ ಕಳೆದೆಲ್ಲ ವರ್ಷಗಳಿಗಿಂತ ಅದ್ಭುತವಾಗಿ ಈ ವರ್ಷ ನಡೆಸಲಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತೇನೆ. ಆತ್ಮೀಯ ದೇವಜನರೇ, ಪ್ರತ್ಯೇಕವಾಗಿ ಪ್ರಕಟಣೆಗಳನ್ನು ಕೇಳುವಂಥವರಾಗೋಣ. ವಿಶೇಷವಾಗಿ ಈ ತಿಂಗಳು 14ನೇ ತಾರೀಕು ತುಮಕೂರು ಪಟ್ಟಣದಲ್ಲಿರುವಂಥ ಹೆದರದಿರು ನನ್ನ ಮನವೇ ಹಿರಿಯ ಸಭೆಯಲ್ಲಿ ವಿಶೇಷವಾಗಿ ಯೌವನಸ್ಥರ ಕೂಟವನ್ನು ಏರ್ಪಾಟು ಮಾಡಲಿಕ್ಕೆ ಆಗಿದೆ. ಅವತ್ತು ಮಕರ ಸಂಕ್ರಾಂತಿ ಇರೋದರಿಂದ ಉದಯ ಕಾಲದಲ್ಲಿ ಸರಿಯಾಗಿ 10 ಗಂಟೆಯಿಂದ ಸಂಜೆ 3:30 ತನಕ ನಡೆಯುವಂಥ ಈ ಪವಿತ್ರವಾದಂಥ ಯೌವನಸ್ಥರ ಕೂಟಕ್ಕಾಗಿ ಈ ಕ್ಷಣದಿಂದಲೇ ನೀವು ಪ್ರಾರ್ಥನೆ ಮಾಡಿರಿ. ಕರ್ನಾಟಕದಾದ್ಯಂತ ಅನೇಕ ಪ್ರಾಂತ್ಯಗಳಿಂದ ಈ ಕೂಟದಲ್ಲಿ ಯೌವನಸ್ಥ ಮಕ್ಕಳು ಭಾಗವಹಿಸುವುದರ ಮೂಲಕವಾಗಿ ವಿಶೇಷವಾಗಿ ಈ ವರ್ಷಕ್ಕೆ ಬೇಕಾದಂಥ ಆತ್ಮಿಕ ಉಜ್ಜೀವನಕ್ಕೆ ಒಂದು ಮುನ್ನುಡಿ ಬರಲಿಕ್ಕಾಗುವಂತೆ ಅನೇಕ ಯೌವನಸ್ಥರನ್ನು ಈ ಕೂಟದ ಮೂಲಕವಾಗಿ ದೇವರು ಕರೆದು ಆಶೀರ್ವಾದ ಮಾಡಿ ಪ್ರತಿಷ್ಠಿಸಿ ಅಭಿಷೇಕಿಸಿ ಅನೇಕ ಮಹತ್ಕಾರ್ಯಗಳನ್ನು ಅವರವರ ಸಭೆಗಳಲ್ಲಿ ಅವರ ವೈಯಕ್ತಿಕವಾದ ದರ್ಶನ ಮತ್ತು ಅವರು ಕಂಡಂಥ ಅವರ ಕನಸುಗಳನ್ನು ಈಡೇರಿಸಲಿಕ್ಕಾಗುವಂತೆ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಇದೇ ಜನವರಿ 14ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಪ್ರತ್ಯೇಕವಾಗಿ 3:30 ತನಕ ನಡೆಯುವಂಥ ಈ ಯೌವನಸ್ಥರ ಕೂಟಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಮತ್ತು ನಿಮ್ಮ ಮಕ್ಕಳಿರುವುದಾದರೆ, ಯೌವನಸ್ಥ ಮಕ್ಕಳಿರುವುದಾದರೆ ಖಂಡಿತವಾಗಿಯೂ ಈ ಕೂಟಕ್ಕೆ ಅವರನ್ನು ಕಳಿಸಿರಿ. ಮತ್ತು ನಿಮ್ಮ ಸಭೆಯಲ್ಲಿರುವಂಥ ಯೌವನಸ್ಥ ಮಕ್ಕಳಿಗೂ ಸದಾ ಈ ವಿಶೇಷವಾದಂಥ ಪ್ರಕಟಣೆಗಳನ್ನು ತಿಳಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಪ್ರೀತಿಯುಳ್ಳ ದೇವಜನರೇ, ನಮ್ಮೆಲ್ಲರ ಜೀವಿತದಲ್ಲಿ ಪ್ರತಿ ಉದಯ ಕಾಲದಲ್ಲೂ ಸಹ ನಮ್ಮ ಜೀವಿತವನ್ನು ಆ ಮೊದಲ ಘಳಿಗೆ ನಾವು ಎದ್ದೇಳುವಂಥ ಆ ಕ್ಷಣದಲ್ಲಿ ನಾವು ದೇವರೊಟ್ಟಿಗೆ ನಮ್ಮ ಜೀವನವನ್ನು ಪ್ರಾರಂಭ ಮಾಡುವಂಥವರಾಗೋಣ. ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದಿದ ನಂತರವೇ ನಮ್ಮ ನಂತರದ ಕೆಲಸಗಳನ್ನು ನಾವು ಮಾಡುವಂಥವರಾಗೋಣ. ಯಾಕೆಂದರೆ ಶತ್ರು ಈ ಕಡೆ ಕಾಲದಲ್ಲಿ ಅನೇಕ ವಿಧವಾದಂಥ ತಡೆಗಳನ್ನು, ಆಕ್ಸಿಡೆಂಟ್ಗಳನ್ನು, ಅನೇಕ ವಿಧವಾದಂಥ ಅನಾರೋಗ್ಯಗಳನ್ನು, ಬಲಹೀನತೆಗಳನ್ನು ಮನುಷ್ಯರ ಮಧ್ಯದಲ್ಲಿ ತರುತ್ತಿರುವಂಥ ಸಂದರ್ಭದಲ್ಲಿ ಉದಯ ಕಾಲದಲ್ಲಿಯೇ ಕರ್ತನ ಮುಖವನ್ನು ದೃಷ್ಟಿಸುತ್ತಾ ಆತನ ವಾಕ್ಯವನ್ನು ಧ್ಯಾನಿಸುತ್ತಾ ಆತನ ನಾಮವನ್ನು ಕೊಂಡಾಟ ಮಾಡಿ ನಾವು ಹೊರಗಡೆ ನಮ್ಮ ಮನೆ ಬಿಟ್ಟು ದಾಟುವಾಗ ಆ ಹಗಲೆಲ್ಲ ದೇವರ ಮಹಾಕೃಪೆ ನಮ್ಮನ್ನು ಆವರಿಸಿ ಕಾದು ಕಾಪಾಡುವಂಥದ್ದಾಗಿ. ಅಷ್ಟು ಮಾತ್ರವಲ್ಲ, ರಾತ್ರಿ ವೇಳೆಯಲ್ಲಿ ಪ್ರತ್ಯೇಕವಾಗಿ ಕುಟುಂಬ ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡಬೇಕೆಂಬುದಾಗಿ ಒಂದು ಅರ್ಧ ತಾಸುಗಳ ಕಾಲ ಕುಟುಂಬವಾಗಿ ಸೇರಿ ಪ್ರಾರ್ಥಿಸಿರಿ. ಅದಕ್ಕಿಂತ ಮೊದಲು ದೇವ ಸನ್ನಿಧಾನದಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ನಿಮ್ಮ ಮಕ್ಕಳೊಟ್ಟಿಗೆ ಮಾತನಾಡ್ರಿ, ಅವರ ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡ್ರಿ. ಅವರು ಹಗಲೆಲ್ಲ ಯಾವ್ಯಾವ ಸಂಗತಿಗಳನ್ನು ಅವರ ಜೀವಿತದಲ್ಲಿ ನಡೆಯಿತು ಎಂಬುದಾಗಿ, ಅವರ ಪರಿಸ್ಥಿತಿಗಳೇನು ಎಂಬುದಾಗಿ ಮಕ್ಕಳ ಜೊತೆಯಲ್ಲಿ ಒಂದು ಅರ್ಧ ತಾಸುಗಳ ಕಾಲ ನೀವು ರಾತ್ರಿ ವೇಳೆಯಲ್ಲಿ ಮಾತನಾಡಬೇಕೆಂಬುದಾಗಿ, ಅವರ ಅಗತ್ಯಗಳನ್ನು ನೀವು ಸಂಧಿಸುವುದಕ್ಕೆ ಮತ್ತು ಅವರನ್ನು ಪ್ರೋತ್ಸಾಹಿಸುವುದಕ್ಕೆ ಅದೊಂದು ಒಳ್ಳೆಯ ಅವಕಾಶವಾಗಿರುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ ಪ್ರೀತಿಯುಳ್ಳ ದೇವಜನರೇ, ಈ ಭಾನುವಾರ 25ನೇ ವರ್ಷದ 2025ನೇ ವರ್ಷದ ಮೊಟ್ಟ ಮೊದಲ ಭಾನುವಾರವಾಗಿರುವಂಥದ್ದಾಗಿದೆ. ಈ ಮೊಟ್ಟ ಮೊದಲ ಭಾನುವಾರ ಯಾರೂ ಸದಾ ಸಭೆಗಳಿಗೆ ಮಿಸ್ ಮಾಡದೆ ಹೋಗಬೇಕೆಂಬುದಾಗಿ ನಿಮ್ಮನ್ನು ಕೈ ಮುಗಿದು ನಾನು ಕೇಳಿಕೊಳ್ಳುತ್ತೇನೆ. ಯಾಕೆಂದರೆ ವರ್ಷಕ್ಕೆ 52 ಭಾನುವಾರಗಳು ಬರ್ತದೆ. ಆ 52 ಭಾನುವಾರಗಳು ಸಹ ಇವತ್ತೊಂದು ರೆಸಲ್ಯೂಷನನ್ನು ನೀವು ತೆಗೆದುಕೊಳ್ಳ್ರಿ. ಒಂದು ವಾರವೂ ಸದಾ ನಾನು ಮಿಸ್ ಮಾಡಿದ ಹಾಗೆ 52 ವಾರಗಳ ಕಾಲ ನನ್ನ ಸಭೆಗೆ ನಾನು ಹೋಗಬೇಕು, ನನ್ನ ಸಭೆಗಾಗಿ ನಾನು ಪ್ರಾರ್ಥನೆ ಮಾಡಬೇಕು. ಸಭೆ ಪ್ರಾರಂಭವಾಗೋದಕ್ಕಿಂತ ಮೊದಲೇ ಒಂದು 5 ನಿಮಿಷ ಮುಂಚೆನೇ ನಾನು ಸಭೆಗೆ ಹೋಗಿ ಅಲ್ಲಿ ನಾನು ಮೊಣಕಾಲನ್ನು ಊರಿ ದೇವರನ್ನು ದೃಷ್ಟಿಸಬೇಕೆಂಬುದಾಗಿ ಒಂದು ನಿರ್ಧಾರವನ್ನು ಇವತ್ತು ನೀವು ತೆಗೆದುಕೊಳ್ಳುವುದರ ಮೂಲಕವಾಗಿ ದೇವರ ನಾಮವನ್ನು ಘನಪಡಿಸಿರಿ. ಯಾಕೆಂದರೆ ಎಲ್ಲದಕ್ಕಿಂತ ಮೊದಲು ದೇವರ ರಾಜನೀತಿಗಾಗಿ ತವಕಪಡುವಾಗ, ಎಲ್ಲದಕ್ಕಿಂತ ಮೊದಲು ಭಾನುವಾರ ನಾವು ದೇವರ ಆರಾಧನೆ ಮಾಡುವಾಗ ಅದರ ಹಿಂದೆ ಎಲ್ಲ ಕಾರ್ಯಗಳನ್ನು ದೇವರು ಸಫಲಗೊಳಿಸುವಂತನಾಗಿದ್ದಾನೆ. ಅದಕ್ಕಾಗಿ ಪ್ರತ್ಯೇಕವಾಗಿ ಈ ಭಾನುವಾರ ಕರ್ತನ ಸಂಸ್ಕಾರ ಬಹುಶಃ ಬೆಂಗಳೂರು ಹೆದರದಿರು ನನ್ನ ಮನವಿ ಸಭೆಯಲ್ಲಿ ಇರುವಂಥದ್ದಾಗಿದೆ. ಸರಿಯಾಗಿ 7 ಗಂಟೆಗೆ ಆರಾಧನೆ ಪ್ರಾರಂಭವಾಗ್ತದೆ, 9 ಗಂಟೆ 1 ನಿಮಿಷಕ್ಕೆ ಆರಾಧನೆ ಮುಕ್ತಾಯವಾಗ್ತದೆ. ಆತ್ಮೀಯ ದೇವಜನರೇ, 2 ತಾಸುಗಳ ಆ ವಿಶೇಷವಾದಂಥ ಆರಾಧನೆಯಲ್ಲಿ ಜೀವವುಳ್ಳಂಥ
ಹಾಡುಗಳು, ಆರಾಧನೆ, ಜೀವವುಳ್ಳ ವಾಕ್ಯಗಳ ಪ್ರಕಟಣೆ, ಅನೇಕ ರಹಸ್ಯಗಳನ್ನು ಕರ್ತನು ತಾನೇ ನಮಗೆ ಪ್ರಕಟಪಡಿಸುವಂಥವನಾಗಿದ್ದ. ಸಭೆಗೆ ಬರುವಂಥ ಎಲ್ಲರೂ ಸದಾ ಆತ್ಮಿಕ ಉಜ್ಜೀವನವನ್ನು ಕಂಡುಕೊಳ್ತಾ ಇದ್ದಾರೆ. ಅನೇಕರ ಜೀವಿತದಲ್ಲಿ ದೊಡ್ಡ ಬದಲಾವಣೆ, ಆಶೀರ್ವಾದ, ಅಭಿವೃದ್ಧಿಗಳನ್ನು ಹೊಂದಿಕೊಳ್ತಾ ಇದ್ದಾರೆ. ಈ ವಿಶೇಷವಾದಂಥ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಈ 2 ತಾಸುಗಳು ಉದಯ ಕಾಲದಲ್ಲಿ ನಿಮ್ಮ ಜೀವಿತವನ್ನು ಆ ಭಾನುವಾರದ ಆ ಕ್ಷಣದಲ್ಲಿ ನೀವು ಕಳುವುದಾದರೆ ಆ ವಾರ ಪೂರ್ತಿ ದೇವರು ನಿಮಗೆ ಅದ್ಭುತವಾದಂಥ ನಿಮ್ಮ ಪ್ರಯಾಣದಲ್ಲಿಯೂ, ನಿಮ್ಮ ಉದ್ಯೋಗದಲ್ಲಿಯೂ, ನಿಮ್ಮ ಬಿಸ್ನೆಸ್ನಲ್ಲಿಯೂ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅದ್ಭುತವಾದ ಸಂಗತಿಗಳನ್ನು ನಡೆಸ್ತಾನೆ. ಇದುವರೆಗೆ ದೇವರ ಆರಾಧನೆಗೆ ಹೋಗದೇ ಇರುವಂಥ ವ್ಯಕ್ತಿಗಳು ಯಾರು ಇರುವುದಾದರೆ ನಿಮ್ಮನ್ನು ಹೃದಯಪೂರ್ವಕವಾಗಿ ನಾನು ಈ ಪರಿಶುದ್ಧವಾದ ಆರಾಧನೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಾಣಸ್ವಾಡಿ ಜಯಂತಿ ಸರ್ಕಲ್, ಹೊರಮಾವು, ಅಕ್ರಾ ರೋಡ್ನ 2ನೇ ಕಾಂಪೌಂಡ್ನಲ್ಲಿರುವಂಥ ಜಿಪ್ಸಿ ಟ್ರೈನಿಂಗ್ ಸೆಂಟರ್ನಲ್ಲಿರುವಂಥ ನಮ್ಮ ಸಭೆಯಲ್ಲಿ ಬಂದು ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಜನರೇ, ಒಂದು ಅದ್ಭುತವಾದಂಥ ಸಂದೇಶ ದೇವರಾತ್ಮನು ಇವತ್ತು ನಮಗೆ ಕೊಡಲಿಕ್ಕೆ ಹೋಗಲಿಕ್ಕಿದ್ದಾನೆ. ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥ ವೇಳೆಯಲ್ಲಿ ಇದನ್ನು ನೀನು ಪ್ರಕಟಿಸಿ ಎಂಬುದಾಗಿ ದೇವರು ನನಗೆ ತಿಳಿಸಿದ್ದರಿಂದ ನಿಮ್ಮ ಆತ್ಮಿಕ ಉತ್ತೇಜನಕ್ಕಾಗಿ ಈ ಮಾತುಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ಹೇಳೋದಕ್ಕೆ ಬಹಳ ಉತ್ಸುಕನಾಗಿದ್ದೇನೆ. ಭಾಳ ಜನರಿಗೆ ಒಂದು ತವಕ ಇದೆ. ಏನಂದರೆ 2025ನೇ ವರ್ಷದಲ್ಲಿ ನನ್ನ ಬದುಕು ಹೇಗಿರ್ತದೋ, ನನ್ನ ಕುಟುಂಬ ಹೇಗಿರ್ತದೋ, ನನ್ನ ಮಕ್ಕಳ ಭವಿಷ್ಯತ್ತು ಹೇಗಿರ್ತದೋ, ನನ್ನ ಜೀವನ ಹೇಗಿರ್ತದೋ, ನನ್ನ ಸೇವೆ ಹೇಗಿರ್ತದೋ, ನಾನು ಕಳೆದ ವರ್ಷದ ರೀತಿಯಲ್ಲಿಯೇ ಇದೇ ರೀತಿಯಾದಂಥ ಕುಂಠಿತವಾದಂಥ ಪರಿಸ್ಥಿತಿನಲ್ಲಿ ನನ್ನ ಆತ್ಮಿಕತೆ ಬದುಕು ಸಾಗುತ್ತದೋ, ಅಥವಾ ಈ ವರ್ಷದಲ್ಲಿ ನನ್ನ ಜೀವನದ ಯಾವ್ಯಾವ ಘಟ್ಟಗಳಲ್ಲಿ ಏಳುಬೀಳುಗಳು ಬರ್ತದೋ ಎಂಬುದಾಗಿ ಒಂದು ವೇಳೆ ನೀನು ಕಳವಳ ಪಡ್ತಾ ಇರ್ಬೋದು. ಆದರೆ ಪ್ರೀತಿಯುಳ್ಳ ದೇವಜನರ, ಕರ್ತನು ಇವತ್ತು ನಿನ್ನೊಟ್ಟಿಗೆ ನೇರವಾಗಿ ಮಾತನಾಡುತ್ತಿರುವಂಥ ಪ್ರಾಮುಖ್ಯವಾದಂಥ ಸಂಗತಿ ಏನಂತ ಹೇಳಿದರೆ, 2025ನೇ ಈ ವರ್ಷ ಇದೆಯಲ್ಲ, ನಿನ್ನ ಬದುಕಿನಲ್ಲಿ ಆಶೀರ್ವಾದಕರವಾದಂಥ ವರ್ಷ, ಕೃಪೆಯುಳ್ಳಂಥ ವರ್ಷ, ಬಿಡುಗಡೆಯ ವರ್ಷ, ಅದ್ಭುತಗಳ ವರ್ಷ, ಸೌಖ್ಯದ ವರ್ಷ, ವಿಶೇಷವಾದಂಥ ಆತ್ಮಾಭಿಷೇಕದಿಂದ ತುಂಬಲ್ಪಡುವಂಥ ವರ್ಷ. ಕಳೆದ ನೀನು ಯೇಸು ಸ್ವಾಮಿನ ನಂಬಿದಂಥ ಆ ದಿನಗಳಿಂದ ಹೊಂದದೇ ಇರುವಂಥ ಅನೇಕ ವಿಧವಾದಂಥ ಅದ್ಭುತಗಳನ್ನು ಹೊಂದಿಕೊಳ್ಳುವಂಥ ವರ್ಷ ಎಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಕ್ರಿಸ್ತನ ರಾಯಭಾರಿಯಾಗಿ, ಕ್ರಿಸ್ತನ ಸೇವಕನಾಗಿದ್ದುಕೊಂಡು ಯೇಸುವಿನ ನಾಮದಲ್ಲಿ ಈ ಆಶೀರ್ವಾದವನ್ನು ನಿಮಗೂ ನಿಮ್ಮ ಕುಟುಂಬಕ್ಕೂ ನಾನು ಉಚ್ಚರಿಸ್ತಾ ಇದ್ದೇನೆ. ಯೇಸು ಅದನ್ನು ನೆರವೇರಿಸುವಂತನಾಗಿದ್ದಾನೆ. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ. ಹೌದು ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಬದುಕಿನಲ್ಲಿ ಈ ವರ್ಷ ದೇವರ ಒಂದು ಉದ್ದೇಶ, ದೇವರ ಆಲೋಚನೆ ಎಂಥದಾಗಿರ್ತದೆ ಎಂಬುದಾಗಿ ಆತನ ಮಾತಿನ ಮೂಲಕವಾಗಿ, ಆತನ ವಾಕ್ಯದ ಮೂಲಕವಾಗಿ ನಾವು ಧ್ಯಾನ ಮಾಡುವಂತರಾಗೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯದ 11ನೇ ವಚನ ನಿಮ್ಮ ಬೈಬಲ್ ಇರುವುದಾದರೆ ನೀವು ತೆಗೆದಿಟ್ಟುಕೊಳ್ಳ್ರಿ. ಈ ವಚನವನ್ನು ನಿಮ್ಮ ಕಣ್ಣುಗಳನ್ನು ಅದರ ಮೇಲೆ ದೃಷ್ಟಿ ಬೀರಲಿ. 29ನೇ ಅಧ್ಯಾಯ ಯೆರೆಮೀಯ ಪ್ರವಾದನೆ ಗ್ರಂಥ ಅದರ 11ನೇ ವಚನ. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು, ಅಂದರೆ ಉದ್ದೇಶಗಳು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಆಮೆನ್. ಯೇಸುವಿನ ನಾಮದಲ್ಲಿ ಈ ವಾಗ್ದಾನವನ್ನು ಯಾರ್ಯಾರು ನೀವು ಕಿವಿಯಿಂದ ಕೇಳ್ತಾ ಇದ್ದೀರೋ, ವಾಗ್ದಾನವನ್ನು ಬೈಬಲ್ ತೆಗೆದು ಓದುತ್ತಾ ಇದ್ದೀರೋ, ಯೇಸುವಿನ ನಾಮದಲ್ಲಿ ಅದರ ಮೇಲೆ ಕೈ ಇಟ್ಟು ಕಣ್ಣುಗಳನ್ನು ಮುಚ್ಚಿ ಆಮೆನ್, ಇದು ನನ್ನ ಬದುಕಿನಲ್ಲಿ ಈ ವರ್ಷದಲ್ಲಿ ನೆರವೇರಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಗಟ್ಟಿಯಾಗಿ ಘೋಷಣೆ ಮಾಡಿರಿ, ಗಟ್ಟಿಯಾಗಿ ಘೋಷಣೆ ಮಾಡಿರಿ. ಪ್ರೀತಿಯುಳ್ಳ ದೇವಜನರೇ, ಈ ವಾಗ್ದಾನವನ್ನು ನೀವು ನಂಬಿರಿ. ನೀವು ಅಂದುಕೊಂಡ ಹಾಗೆ ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಭವಿಷ್ಯತ್ತು, ನನ್ನ ಬಿಸಿನೆಸ್ಸು, ನನ್ನ ಉದ್ಯೋಗ, ನನ್ನ ಮನೆ, ನನ್ನ ವ್ಯವಸಾಯ, ನನ್ನ ಸ್ಥಿತಿ ಏನಾಗುತ್ತದೆ ಎಂಬುದಾಗಿ ಒಂದು ವೇಳೆ ಕಳವಳದಿಂದ ಈ ಹೊಸ ವರ್ಷದಲ್ಲಿ ನೀನು ಪಾದಾರ್ಪಣೆ ಮಾಡುತ್ತಾ ಕಳವಳದಿಂದ ಇರುವುದಾದರೆ, ಯೇಸು ಸ್ವಾಮಿ
ಇವತ್ತು ನಿನಗೆ ಪ್ರಕಟಿಸ್ತಿರುವಂಥ ಸಂಗತಿ ಏನೆಂದರೆ, ನಿನ್ನ ವಿಷಯದಲ್ಲಿ ಆತನು ಯಾವತ್ತೂ ಸದಾ ಕೇಳನ್ನು, ಕಷ್ಟವನ್ನು, ಕಣ್ಣೀರನ್ನು, ನಿನ್ನ ಬದುಕಿನಲ್ಲಿ ಅವಮಾನವನ್ನು, ನಿಂದೆಯನ್ನು ತರಗೊಡದೆ, ನಿನ್ನ ಜೀವಿತದಲ್ಲಿ ಅಹಿತದ ಕಾರ್ಯಗಳನ್ನು ನಡೆಸದೆ, ಯಾವಾಗಲೂ ನಿನಗೂ, ನಿನ್ನ ಕುಟುಂಬಕ್ಕೂ, ನಿನ್ನ ಸೇವೆಗೂ, ನಿನ್ನ ಆತ್ಮಿಕತೆ ಬದುಕಿಗೂ ಆತನು ಹಿತವನ್ನೇ ಮಾಡುವ ಕರ್ತನಾಗಿದ್ದಾನೆ. ಆತನ ಹಿತವನ್ನೇ ಆಲೋಚಿಸುವ ಕರ್ತನಾಗಿದ್ದಾನೆ. ಈ ವರ್ಷದಲ್ಲಿ ಪ್ರತಿಯೊಂದು ನಿನ್ನ ಪ್ರಯತ್ನಗಳು, ಪ್ರತಿಯೊಂದು ಉದ್ದೇಶಗಳು ದೇವರ ಚಿತ್ತಕ್ಕೆ ಒಳಪಟ್ಟಿರುವುದಾದರೆ ಅವೆಲ್ಲವನ್ನು ಸದಾ ಆ ಎಲ್ಲ ಉದ್ದೇಶಗಳನ್ನು, ಅದರ ಆಲೋಚನೆಗಳನ್ನು ದೇವರು ಈಗ ಪ್ರಕಟಪಡಿಸ್ತಿರುವಂಥ ಸಂಗತಿ ಏನೆಂದರೆ, ಅದು ಯಾವಾಗಲೂ ಹಿತಕರವಾಗಿರ್ತದೆ. ಅದರಿಂದ ನಿನಗೆ ನೋವು ಬರೋದಿಲ್ಲ, ಅದರಿಂದ ನಿನಗೆ ಕೇಡು ಸಂಭವಿಸೋದಿಲ್ಲ, ಅದರಿಂದ ಯಾವ ವೇದನೆ ಉಂಟಾಗೋದಿಲ್ಲ. ಇದಕ್ಕೆ 100ಕ್ಕೆ 100ರಷ್ಟು ನಾನು ಈ ವಾಗ್ದಾನವನ್ನು ನಂಬುತ್ತೇನೆ, ಈ ಮಾತನ್ನು ನಂಬುತ್ತೇನೆ. ನೀವು ನಂಬುತ್ತೀರಾ? ಖಂಡಿತವಾಗಿ ಪ್ರೀತಿಯುಳ್ಳ ದೇವಜನರೇ, ನಂಬಲೇಬೇಕು. ಯಾಕೆ ಈ ವಾಗ್ದಾನವನ್ನು ನಾನು ಅಷ್ಟರ ಮಟ್ಟಿಗೆ ನಂಬುತ್ತೇನೆ ಎಂಬುದಾಗಿ ನೆನೆಸುವಾಗ ನಿನಗೆ ನಾನು ಹೇಳ್ತಾ ಇದ್ದೇನೆ, ಪರಿಶುದ್ಧಾತ್ಮ ಭರಿತವಾಗಿ ದೇವರಾತ್ಮನು ಪ್ರಕಟಪಡಿಸ್ತಾ ಇದ್ದಾನೆ. ಈ ವರ್ಷದಲ್ಲಿ ನಿನಗೆ 2ರಷ್ಟು ಆಶೀರ್ವಾದ, 2ರಷ್ಟು ಕೃಪೆ, 2ರಷ್ಟು ಆರೋಗ್ಯ, 2ರಷ್ಟು ಸಮೃದ್ಧಿ, 2ರಷ್ಟು ಉಲ್ಲಾಸ, 2ರಷ್ಟು ಸಂತೋಷ, 2ರಷ್ಟು ಉತ್ಸಾಹ, 2ರಷ್ಟು ಪ್ರಾರ್ಥನಾ ಜೀವಿತ, 2ರಷ್ಟು ಉನ್ನತವಾದಂಥ ಬಲವನ್ನು ದೇವರು ನಿನಗೆ ಅನುಗ್ರಹಿಸಲಿಕ್ಕಿದ್ದಾನೆ. ಏನು ಪಾಸ್ಟ್ರೆ ಇಷ್ಟೊಂದು ಉತ್ಸಾಹವಾಗಿ ಹೇಳ್ತಾ ಇದ್ದೀರಿ? ದೇವರು ರಾತ್ರಿ ಕನಸಿನಲ್ಲಿ ಬಂದು ಏನಾದರೂ ಮಾತನಾಡಿದನಾ? ಅಥವಾ ನಿಮ್ಮ ದೇವರು ಏನಾದರೂ ವೈಯಕ್ತಿಕವಾಗಿ ಕಿವಿನಲ್ಲಿ ಬಂದು ಏನಾದರೂ ಹೇಳಿದನಾ? ಕನಸಿನಲ್ಲಿ ಬಂದು ಹೇಳುವುದಕ್ಕಿಂತಲೂ ಆತನು ಅವರಿವರ ಪ್ರವಾದನೆಗಳ ಮೂಲಕವಾಗಿ ಮಾತನಾಡುವುದಕ್ಕಿಂತಲೂ ಆತನ ವಾಕ್ಯವೇ ನಮಗೆ ಪ್ರಕಟ ಮಾಡಿ ಆತನ ವಾಗ್ದಾನವನ್ನೇ ನಮಗೆ ಕೊಟ್ಟಿರೋದರಿಂದ ಆ ವಾಗ್ದಾನಕ್ಕಿಂತ ಮಿಗಿಲಾದಂಥ ಕಾರ್ಯ ನಾನು ಯಾವುದನ್ನು ಸದಾ ನಂಬಲ್ಲ. ಆತನ ವಾಕ್ಯಕ್ಕೆ ನಾನು, ಆತನ ವಾಗ್ದಾನಕ್ಕೆ ಪ್ರಾಧಾನ್ಯತೆಯನ್ನು ಕೊಡುತ್ತೇನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಅಂದು ಇಸ್ರಾಯೇಲರಿಗೆ ಈ ವಾಗ್ದಾನವನ್ನು ದೇವರು ಅನುಗ್ರಹಿಸಿದರು. ನಾನು ನಿಮಗೆ ಹಿತವಾದ ಆಲೋಚನೆಗಳನ್ನೇ ಮಾಡುತ್ತೇನೆ, ಅಹಿತವಾದಂಥದ್ದು ಯಾವತ್ತೂ ಸದಾ ನಾನು ಮಾಡುವುದಿಲ್ಲ ಎಂಬುದಾಗಿ. ಅದಕ್ಕೇ ಇವತ್ತು ನಾನು ನಂಬಿಕೆ ಇಡುವಂಥ ಸಂಗತಿ ಏನೆಂದರೆ, ಯಾರ ಮಾತಿನ ಮೇಲೆಯೂ, ಯಾರ ದರ್ಶನಗಳ ಮೇಲೂ, ಯಾರ ಕನಸುಗಳ ಮೇಲೆಯೂ, ಯಾರ ಪ್ರವಾದನೆಗಳ ಮೇಲೂ ಸದಾ ನಾನು ನಂಬಿಕೆ ಇರೋದಿಲ್ಲ. ಆದರೆ ದೇವರು ನಮಗೆ ಕೈನಲ್ಲಿ ಕೊಟ್ಟಿರುವಂಥ ನಿಧಿ, ದೇವರು ನಮಗೆ ಕೊಡಲ್ಪಟ್ಟಿರುವಂಥ ವಿಲ್, ನನ್ನ ಹೆಸರಿನಲ್ಲಿ, ನಮ್ಮ ಹೆಸರಿನಲ್ಲಿ ಬರೆದಿರುವಂಥ ವಿಶೇಷವಾದಂಥ ದಾನಪತ್ರ ಇದೆಯಲ್ಲ, ಆ ವಾಗ್ದಾನಗಳು ಖಂಡಿತವಾಗಿ ಕಣ್ಣಾರೆ ಕಿವಿಯಾರೆ ನನ್ನ ಬದುಕಿನಲ್ಲಿ ಅನುಭವಿಸಿರೋದರಿಂದ ಅದರ ಮೇಲೆ ನಾನು ನಂಬಿಕೆ ನೆಡುವಂಥವನಾಗಿದ್ದೇನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಒಂದು ವೇಳೆ ನಮ್ಮ ಬದುಕಿನಲ್ಲಿ ನಾವು ಅಂದ್ಕೊಂಡಿರ್ತೇವೆ, ಇದು ನೆರವೇರಬೇಕಿತ್ತು, ಇದು ನೆರವೇರಲಿಲ್ಲ, ಯಾಕೆ ನನ್ನ ಜೀವಿತದಲ್ಲಿ ಇಷ್ಟೊಂದು ಅವಮಾನ, ನಿಂದೆಗಳು ಬರಬೇಕಾಗಿತ್ತು? ಕೆಲವೊಂದು ಸಮಯಗಳಲ್ಲಿ ಕಷ್ಟದಿಂದ ಹಾದು ಹೋಗುವಂಥ ಪರಿಸ್ಥಿತಿಗಳು ಬರ್ತದೆ, ಅವಮಾನ ನಿಂದೆಗಳಿಂದ ಪ್ರಾಣಾಪಾಯಕರವಾದಂಥ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರ್ತದೆ. ಆವಾಗ ನಾವೇನು ಮಾಡಿಬಿಡ್ತೀವಿ ಗೊತ್ತಾ? ಹೆದರಿಬಿಡ್ತೇವೆ. ಅಯ್ಯೋ, ಈ ವರ್ಷದ ಪ್ರವಾದಗಳು ವ್ಯರ್ಥವಾಯಿತಾ? ಈ ವರ್ಷದಲ್ಲಿ ದೇವರು ಕೊಟ್ಟಂಥ ವಾಗ್ದಾನ ವ್ಯರ್ಥವಾಯಿತಾ ಎಂಬುದಾಗಿ ನಾವು ಕಳವಳಗೊಳ್ಳುತ್ತೇವೆ. ಆದರೆ ಒಂದು ಸತ್ಯ ನಿಮಗೆ ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ನಿನ್ನ ಬದುಕಿನಲ್ಲಿ ದೇವರು ಒಂದು ವಾಗ್ದಾನ ಕೊಟ್ಟಿದ್ದಾನೆಂದರೆ, ದೇವರು ಮಾತನಾಡಿದ್ದಾನೆಂದರೆ, ದೇವರ ಆ ವಾಕ್ಯ ನಿನ್ನ ಜೀವಿತದಲ್ಲಿ ಯಾರು ರದ್ದು ಮಾಡೋದಕ್ಕಾಗಲ್ಲ, ಯಾರು ಅದನ್ನು ಅಳಿಸೋದಕ್ಕೆ ಆಗಲ್ಲ. ಯಾವ ಶಕ್ತಿಗೂ, ಯಾವ ರಾಜನಿಗೂ, ಯಾವ ವ್ಯಕ್ತಿಗೂ ಸದಾ ಆ ಕೊಡಲ್ಪಟ್ಟಂಥ ವಾಗ್ದಾನವನ್ನು ಅಳಿಸುವ ಅಧಿಕಾರ ಯಾರಿಗೂ ಇರೋದಿಲ್ಲ. ಯಾಕೆ ಗೊತ್ತಾ? ಅದನ್ನು ರುಜು ಮಾಡುತ್ತದೆ ಬೈಬಲ್. ಕೀರ್ತನೆ 33ನೇ ಅಧ್ಯಾಯದ 10 ಮತ್ತು 11ನೇ ವಚನವನ್ನು ನೀವು ಗಮನಿಸಿರಿ. ದೇವರು ವಾಗ್ದಾನ ಸ್ಪಷ್ಟಪಡಿಸುತ್ತದೆ. ಕೀರ್ತನೆ 33ನೇ ಅಧ್ಯಾಯದ 11ನೇ ವಚನ, ಯೆಹೋವನ ಆಲೋಚನೆಯು ದೇವನಾಕ್ಕೆ ಸ್ತೋತ್ರವಾಗಲಿ. ಯೆಹೋವನ ಆಲೋಚನೆ
ಯೆಹೋವನ ಉದ್ದೇಶ ಶಾಶ್ವತವಾಗಿವೆ. ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ. ಹಾಲೆಲೂಯ. ಆತನ ಆಲೋಚನೆಗಳು, ಆತನ ಉದ್ದೇಶಗಳು, ಆತನ ಸಂಕಲ್ಪಗಳು ಯಾರಿಂದಲೂ ಸದಾ ಅಳಿಸೋದಕ್ಕಾಗಲ್ಲ ರೀ. ಅವು ನೆರವೇರ್ತದೆ. ಓದಮ್ಮ. ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನ ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. ಮನಸ್ಸು ಬಂದರೆ ಚಪ್ಪಾಳೆ ತಟ್ಟಿ ದೇವರ ನಾಮವನ್ನು ಕೊಂಡಾಟ ಮಾಡ್ರಿ. ಹಾಲೆಲೂಯ. ಆತನ ಆಲೋಚನೆಗಳನ್ನು ಯಾರು ತಿರಸ್ಕಾರ ಮಾಡೋಕ್ಕಾಗಲ್ಲ. ಆತನ ಸಂಕಲ್ಪ, ಆತನು ನಮ್ಮ ಬದುಕಿನಲ್ಲಿ ನೆರವೇರಿಸುವ ಉದ್ದೇಶಗಳನ್ನು ಯಾರೂ ಅಳಿಸೋಕ್ಕಾಗಲ್ಲ. ಯಾರ್ಯಾರು ಅಳಿಸೋಕ್ಕಾಗಲ್ಲ. ಆತನ ಮಾತುಗಳು ರುಜುವಾಗಿದೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಆತನ ವಾಗ್ದಾನಗಳು ರುಜುವಾಗಿದೆ ಎಂಬುದಾಗಿ. ಆ ರುಜು ಮಾಡಿರುವಂತಹ ಸಿಗ್ನೇಚರನ್ನು ಯಾರು, ಯಾವ ವ್ಯಕ್ತಿ, ಪ್ರಪಂಚದ ಯಾವ ಚಕ್ರವರ್ತಿನೂ ಮಾರ್ಪಡಿಸೋಕ್ಕಾಗಲಿಲ್ಲ ಸ್ನೇಹಿತರೆ. ಯಾರು ಸದಾ ಅದನ್ನು ಅಳಿಸೋಕ್ಕಾಗಲಿಲ್ಲ. ಬಹಳ ಅದ್ಭುತವಾದಂಥ ಸಂಗತಿಗಳು, 2 ಸಂಗತಿಗಳು ನಿಮ್ಮ ಕಣ್ಣೆದುರಿನಲ್ಲಿ ಇವತ್ತು ನಾನು ತರೋದಕ್ಕೆ ಇಷ್ಟಪಡ್ತೇನೆ. ಆ ಸಂಗತಿಗಳು ನೆನೆಸುವಾಗ ಮೈ ಜುಮ್ ಅನ್ನುತ್ತದೆ. ನಮ್ಮ ದೇವರು ಎಷ್ಟು ಭೀಕರನಾದ ದೇವರು ಎಂಬುದಾಗಿ, ಆತನ ನುಡಿದ ಮಾತ್ರಕ್ಕೆ ಆತನ ಕಾರ್ಯಗಳು ಎಷ್ಟು ಸುಲಲಿತವಾಗಿ ಆತನು ನೆರವೇರಿಸ್ತಾನೆ ಎಂಬುದಾಗಿ, ಎಂಥ ವೈರಿಗಳ ಮಧ್ಯದಲ್ಲೂ ಸದಾ ಆತನು ನುಡಿದಂಥ ವಾಗ್ದಾನಗಳನ್ನು ಹೇಗೆ ನೆರವೇರಿಸಿಕೊಳ್ತಾನೆ ಎಂಬುದಾಗಿ, ಆ ಮಾತುಗಳನ್ನು, ಕ್ರಿಯೆಗಳನ್ನು, ಆ ಕಾರ್ಯಗಳನ್ನು ನೋಡುವಾಗ ಬಹಳ ಸಂತೋಷವಾಗ್ತದೆ, ಬಹಳ ಉಲ್ಲಾಸವಾಗ್ತದೆ. ಪ್ರೀತಿಯುಳ್ಳ ದೇವಚಂದ್ರೇ, ಇಕ್ಕೆದೇಬಳು ಮತ್ತು ಅಮ್ರಾಮನಿಗೆ ಒಂದು ಮಗು ಹುಟ್ಟುತ್ತದೆ. ಅದರ ಹೆಸರು ಮೋಸೆ, ನಿಮಗೆ ಗೊತ್ತಿರುತ್ತದೆ. ಆ ಮೋಸೆ ಹುಟ್ಟಿದಂಥ ಆ ಕಾಲದಲ್ಲಿ ಐಗುಪ್ತನಾಗಿರುವಂಥ ಫರೋಹ ರಾಜನದ ಆಜ್ಞೆ ಹೊಡಿಸ್ತಾನೆ. ಏನದು ಆಜ್ಞೆ ಹೇಳ್ರಿ ನೋಡೋಣ. ಏನು ಆಜ್ಞೆ? ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಚೊಚ್ಚಲ ಮಕ್ಕಳು ಅಂದರೆ ಇಬ್ರಿಯರ ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡಬೇಕೆಂಬುದಾಗಿ ಇಡೀ ಐಗುಪ್ತ ದೇಶದಲ್ಲಿರುವಂಥ ಇಬ್ರಿಯರ ಮಕ್ಕಳನ್ನು, ಚೊಚ್ಚಲ ಮಕ್ಕಳನ್ನು ನಾಶಪಡಿಸಬೇಕು. ಹುಟ್ಟಿದ ಕೂಸುಗಳನ್ನು, ಚೊಚ್ಚಲವಾಗಿರುವಂಥ ಆಗ ತಾನೇ ಮಗುವಾಗಿ ಹುಟ್ಟಿರುವಂಥ ಮಕ್ಕಳನ್ನು ನಾಶಪಡಿಸಬೇಕೆಂಬುದಾಗಿ ಒಂದು ಆಜ್ಞೆಯನ್ನು ತರ್ತಾನೆ. ಆ ಕಾಲದಲ್ಲಿ, ಆ ಸಂದರ್ಭದಲ್ಲಿ ಮೋಸೆ ಹುಟ್ಟುತ್ತಾನೆ. ಆ ಮೋಸೆ ಹುಟ್ಟುವಂಥ ವೇಳೆಯಲ್ಲಿ ಅವರ ತಂದೆ ತಾಯಿಗಳು ಕೆಲವು ದಿನಗಳ ಕಾಲ ಮಾತ್ರ ಆ ಮಗುಗೆ ಸಾಕೋದಕ್ಕೆ ಸಾಧ್ಯವಾಗುತ್ತದೆ. ಅದಾದ ನಂತರ ಆ ತಂದೆ ತಾಯಿಗಳು ಸದಾ ಕೈ ಬಿಟ್ಟು ಬಿಡಬೇಕು ಎಂಬುದಾಗಿ ನೆನೆಸಿ, ಕೊನೆಯದಾಗಿ ಆ ತಂದೆ ತಾಯಿಗಳು ತೀರ್ಮಾನ ಮಾಡ್ತಾರೆ, ಒಂದು ಬುಟ್ಟಿಯಲ್ಲಿ ಆ ಕೂಸನ್ನು ಹಾಕಿ, ಆ ಬುಟ್ಟಿಗೆ ಲಾಳವನ್ನು ಹಚ್ಚಿ, ಆ ಬುಟ್ಟಿಯನ್ನು ಪ್ಯಾಕ್ ಮಾಡಿ ನೈಲ್ ನದಿಗೆ ಬಿಟ್ಟು ಬಿಡ್ತಾರೆ. ನೈಲ್ ನದಿಗೆ ಬಿಡುವಂಥ ಸಂದರ್ಭದಲ್ಲಿ ಆ ನೈಲ್ ನದಿಯಲ್ಲಿ ಆ ಮಗು ಹಾಕುವಾಗಲೇ ಅವರು ನೆನೆಸುತ್ತಾರೆ, ನೈಲ್ ನದಿ ಒಳಗಡೆ ಬಲವಾದ ಮೊಸಳೆಗಳು ವಾಸ ಮಾಡುವಂಥ ನದಿ ಅದು. ಆ ಬಲವಾದಂಥ ಮೊಸಳೆಗಳು ವಾಸ ಮಾಡುವಂಥ ಆ ನೈಲ್ ನದಿಯಲ್ಲಿ ಬಿಟ್ಟು ತಂದೆ ತಾಯಿಗಳು ತಮ್ಮ ಕೈಯನ್ನು ತುಳ್ಕೊಂಡು ಬಿಡ್ತಾರೆ. ಆದರೆ ಆ ಮಗು ಆ ಬುಟ್ಟಿಯಲ್ಲಿ ತೇಲುತ್ತಾ 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 ಹೋಗಿ ಐಗುಪ್ತನ ಮಗಳ ಕಣ್ಣಿನ ದೃಷ್ಟಿಗೆ ಆ ಬುಟ್ಟಿ ಬೀಳುತ್ತದೆ. ತೆಗೆದು ಆ ಮಗುವನ್ನು ನೋಡುವಾಗ ಆ ಮಗುವಿನ ಮೇಲೆ ಇವಳಿಗೆ ಕರುಣೆ ಹುಟ್ಟುತ್ತದೆ. ನೋಡಿ, ಇವಳಿಗೆ ಕರುಣೆ ಬರಬಾರದು. ಕಾರಣ ಏನೆಂದರೆ, ಆ ಮಗು ನೋಡುತ್ತಲೇ ಗೊತ್ತಾಗ್ತದೆ ಐಗುಪ್ತರು ಯಾರು, ಇಬ್ರಿಯರು ಯಾರು ಅಂತ. ಆ ಮಗು ಇಬ್ರಿಯ ಮಗು ಎಂಬುದಾಗಿ ತಿಳಿದ ತಕ್ಷಣವೂ ಸಹ ಅವಳಲ್ಲಿ ದ್ವೇಷ ಹುಟ್ಟಲಿಲ್ಲ. ಅವಳ ಮನಸ್ಸಿನಲ್ಲಿ ಕರುಣೆ ಹುಟ್ಟುತ್ತದೆ. ಆ ಮಗುವನ್ನು ಎತ್ತುಕೊಳ್ತಾಳೆ. ಆ ಮಗುವನ್ನು ಎತ್ತುಕೊಂಡು ಅರಮನೆಗೆ ಹೋಗ್ತಾಳೆ. ಆ ಮಗುವನ್ನು ನೋಡಿದ ತಕ್ಷಣವೇ ಅವಳಿಗೆ ಅನಿಸ್ಬೇಕಾಗಿದ್ದು ಏನು ಗೊತ್ತಾ? ಇದು ಇಬ್ರಿಯ ಮಗು ಯಾರೋ ಹಡಿದು ಈ ಬುಟ್ಟಿಯಲ್ಲಿ ಹಾಕಿ ಬಿಟ್ಟಿದ್ದಾರೆ ಅಂತ ಹೇಳಿ ಕುತ್ತಿಗೆ ಹಿಚ್ಕಿ ಅದನ್ನು ಸಾಯಿಸಬೇಕು. ಆದರೆ ಅವಳು ಹಾಗೆ ಮಾಡಲಿಲ್ಲ. ಅಷ್ಟು ಮಾತ್ರವಲ್ಲ, ಆ ನದಿಯಲ್ಲಿ ಭಯಾನಕವಾದಂಥ ಮೊಸಳೆಗಳು ವಾಸ ಮಾಡ್ತಾ ಇದ್ರು ಸದಾ. ಆ ಮೊಸಳೆಗಳು ಆ ಮಗುವನ್ನು ಮುಟ್ಟೋದಕ್ಕೆ ಆಗಲಿಲ್ಲ. ಕಾರಣ ಇಷ್ಟ ಏನು ಗೊತ್ತಾ? ಸಿಂಹದ ಬಾಯಿಗಳನ್ನೇ ಕಟ್ಟಿದಂಥ ಸರ್ವಶಕ್ತನಾಗಿರುವಂಥ ಯೆಹೋವ ದೇವನು ತಾನು ನುಡಿದ ವಾಗ್ದಾನವನ್ನು ಮೋಸೆ ಮೂಲಕವಾಗಿ ನಡೆಸಬೇಕಾದಂಥ ಆ ಕಾರ್ಯವನ್ನು ನಡೆಸುವುದಕ್ಕೋಸ್ಕರವಾಗಿ ಆ ಮೊಸಳೆಗಳ ಬಾಯಿಯನ್ನು ಕಟ್ಟುವುದಕ್ಕೂ ಸದಾ ಆತನ ಸಾಮರ್ಥ್ಯವುಳ್ಳ ದೇವರಾದನು. ಈಗ ನೋಡ್ರಿ,
430 ವರ್ಷಗಳ ಕಾಲ ದಾಸತ್ವದಲ್ಲಿ ಇದ್ದಂಥ ಆ ಜನರನ್ನು ಬಿಡಿಸುವುದಕ್ಕಾಗಿ ಮೋಸೆಯನ್ನು ದೇವರು ಆರಿಸಿ ತೆಗೆದುಕೊಳ್ತಾನೆ. ಆ ಮೋಸೆಯನ್ನು ಯಾವ ರಾಜ ಆಜ್ಞೆ ಮಾಡಿದನೋ, ಯಾವ ಚೊಚ್ಚಲ ಮಕ್ಕಳನ್ನು ಸಾಯಿಸಬೇಕೆಂಬುದಾಗಿ, ಯಾರಿಗೆ 430 ವರ್ಷಗಳ ಕಾಲ ದಾಸತ್ವದ ಬಂಧನದಲ್ಲಿಟ್ಟು ಆ ಇಸ್ರಾಯೇಲರನ್ನು ಹಿಂಸೆಗೆ ಗುರುಪಡಿಸ್ತಾ ಇದ್ದನೋ, ಅವಳ ಮಗಳ ಮೂಲಕವಾಗಿ ಅರಮನೆಗೆ ಹೋಗ್ತಾನೆ. ಅರಮನೆಗೆ ಹೋದಂಥ ಆ ಸಂದರ್ಭದಲ್ಲಿ ಆ ರಾಜ ನೋಡಿದ ತಕ್ಷಣವೇ ತನ್ನ ಮಗಳಿಗೆ ಹೇಳಬೇಕಾದ್ರೆ, ಹುಚ್ಚಿ, ನಿನಗೇನಾದ್ರು ತಲೆಗಿಲಿ ಕಟ್ಟಿದೆಯಾ, ನಿನಗೇನೋ ಹುಚ್ಚಿಡಿದೆಯಾ, ಇದು ಇಬ್ರಿಯ ಕೂಸಲ್ವಾ, ಈ ಮಗುವನ್ನು ಯಾಕೆ ಎತ್ಕೊಂಡು ಬಂದಿದ್ದೀ, ಇದು ನಮ್ಮ ವಿರೋಧಿ ಅಲ್ವಾ ಎಂಬುದಾಗಿ ಅವನ ಮನಸ್ಸಿನಲ್ಲಿಯೂ ಸದಾ ಏನೂ ಬರಲಿಲ್ಲ. ಈಗ ಮೋಸೆ ಯಾರ ಮನೆಯಲ್ಲಿ ಬೆಳೀತಾ ಇದ್ದಾರೆ ಗೊತ್ತಾ? ಶತ್ರುಗೆ ಶತ್ರುವಾಗಿರುವಂಥ, ಐಗುಪ್ತರ ವಿರೋಧಿಯಾಗಿರುವಂಥ ಆ ರಾಜನ ಅರಮನೆಯಲ್ಲಿ ಈಗ ಮೋಸೆ ಎಂಟ್ರಿ ಆಗ್ತಾ ಇದ್ದಾನೆ, ಕೂಸಾಗಿ ಎಂಟ್ರಿ ಆಗ್ತಾ ಇದ್ದಾನೆ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಎಷ್ಟು ಮಿರಾಕಲ್ ಅಂದರೆ, ಈ ಐಗುಪ್ತನಾಗಿರುವಂಥ ಫರೋಹನು ಆ ಮಗುವನ್ನು ಎತ್ತುಕೊಂಡು ಹಾಲಿನ ಬಾಟ್ಲಿ ತೆಗೆದುಕೊಂಡು ಹಾಲು ಕುಡಿಸ್ತಾ ಇರಬಹುದು, ಸೆರಲಾಗಿ ಕುಡಿಸ್ತಾ ಇರಬಹುದು, ಹಾರ್ಲಿಕ್ಸ್, ಬೂಸ್ಟ್, ಇನ್ನೇನೇನೋ ಇರ್ತಾವಲ್ಲ ಮಕ್ಕಳಿಗೆ ಕುಡಿಸೋದಕ್ಕೆ, ಅವನ್ನೆಲ್ಲ ಕುಡಿಸ್ತಾ ಇರ್ಬೋದು. ಏನು ಪಾಸ್ಟ್ರೆ, ಹಾರ್ಲಿಕ್ಸು, ಬೂಸ್ಟು, ಸೆರಲಾಕೆಲ್ಲ ಆಗಿನ ಕಾಲದಲ್ಲಿ ಇಲ್ಲ ಅಂತಾನೆ ಅಂದ್ಕೊಳ್ಳೋಣ. ಆದರೆ ಆ ಮಗುವಿನ ದೃಷ್ಟಿ, ಆ ಮಗುವಿನ ಮುಖದ ಮೇಲಿರುವಂಥ ತೇಜೋಮಯವಾದಂಥ ಆ ಪ್ರಕಾಶವನ್ನು ನೋಡಿ ಆ ಐಗುಪ್ತನು ಏನಾದರೂ ಒಂದು ಕುಡಿಸಿರ್ತಾಳೆ. ಅವರ ಮಗಳು ಆ ಮಗುವನ್ನು ಪ್ರೀತಿಸುತ್ತಾ ಬೆಳೆಸುತ್ತಾಳೆ. ಈಗ ಶತ್ರುವಿನ ಮನೆಯಲ್ಲಿ ಆ ಶತ್ರುವಿನ ಮಗಳಾಗಿರುವಂಥ ಆ ಐಗುಪ್ತಳಿಗೆ ಆ ಮಿತ್ರನಾಗಿ ಈ ಮಗು ಆ ಮನೆಯಲ್ಲಿ ಬೆಳೀತಾನೆ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಮನಸ್ಸು ಮಾಡಿದರೆ ಆ ಫರೋಹನು ಈ ಮಗುವನ್ನು ಕುತ್ತಿಗೆ ಹಿಚ್ಕಿ ಅವಾಗಲೇ ಸಾಯಿಸಿಬಿಡ್ಬೋದಿತ್ತು. ಆದರೆ ಆ ರಾಜನಿಗಾಗಲಿ, ರಾಜನ ಮಗಳಿಗಾಗಲಿ, ರಾಜನ ಸಂಸ್ಥಾನದಲ್ಲಿರುವಂಥ ಯಾವ ವ್ಯಕ್ತಿಗಳಿಗಾಗಲಿ ಅವನನ್ನು ಸಾಯಿಸುವ ಮನಸ್ಸೇ ಬರಲಿಲ್ಲ. ನಾನು ದೇವರು ಎಷ್ಟು ಬಲಿಷ್ಠನೆಂಬುದಾಗಿ ಇದರಿಂದ ನಾನು ಹೇಳೋದಕ್ಕೆ ಬರ್ತಾ ಇದ್ದೇನೆ. ಆತನು ಮಾತನಾಡಿದಂಥ ವಾಗ್ದಾನ ಹೇಗೆ ನೆರವೇರಿಸಿಕೊಳ್ತಾನೆ, ಹಿತವಾಗಿ ನೆರವೇರಿಸಿಕೊಳ್ತಾನೆ ಅನ್ನೋದಕ್ಕೆ ಬರ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಆಗ ಫರೋಹನಿಗೆ ದೇವರು ಹೇಳ್ಬೋದು, ಹೇಳ್ತಾ ಇರುವಂಥ ಸಂಗತಿ ನಾನು ನೆನೆಸ್ತೇನೆ ಏನಂತ ಎಂಬುದಾಗಿ ನೆನೆಸುವಾಗ, ಓ ಫರೋಹನೇ, ಈಗೋ ನೀನು ಯಾರನ್ನು ನಾಶಪಡಿಸಬೇಕೆಂದಿದೆಯೋ ಅವರ ಸಂತತಿಯನ್ನೇ ನಿನ್ನ ಮನೆಯಲ್ಲಿ ನಿನ್ನ ಮಗನಾಗಿ, ನಿನಗೆ ದತ್ತುಪುತ್ರನಾಗಿ, ರಾಜನಾಗಿ, ನಾಳೆ ನಿನ್ನ ಸಂತತಿಯನ್ನು ಸಂಹಾರ ಮಾಡುವುದಕ್ಕಾಗಿ ನಿನ್ನ ಮನೆಯಲ್ಲಿಯೇ ನಾನು ಬೆಳೆಸ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಅವರ ತಾಯಿ, ಅವರ ತಂದೆ, ಅವರ ಅಕ್ಕನಿಗೆ ಮೋಸೆ ಅವನ ಆತ್ಮಿಕತೆ ಬದುಕು ಎಷ್ಟು ಕಠೋರವಾಗಿತ್ತು ಎಂಬುದಾಗಿ ಒಂದು ವೇಳೆ ಅವರು ಆ ಬುಟ್ಟಿಯಲ್ಲಿ ಬಿಟ್ಟಾಗ ಅವರು ಅಂದ್ಕೊಂಡ್ರು. ಆದರೆ ದನಾಕ್ಕೆ ಸ್ತೋತ್ರವಾಗಲಿ, ಆ ಮೋಸೆ ವಿಷಯದಲ್ಲಿ ದೇವರು ತೋರಿದಂಥ ಆಲೋಚನೆಗಳು ಹಿತವಾದ ಆಲೋಚನೆಗಳೇ ಆಗಿದ್ದವು. ಅವನಿಗೆ ಹಿತವನ್ನೇ ದೇವರು ಬಯಸುತ್ತಾ ಅವನನ್ನು ಬೆಳೆಸಿದನು. ಆದರೆ ಮೋಸೆ ಏನು ಮಾಡಿದನು ಗೊತ್ತಾ? ಆ ಬಂಧನದಲ್ಲಿರುವಂಥ ಜನರನ್ನು ಬಿಡಿಸುವುದಕ್ಕೆ ಹೋಗುವುದಕ್ಕೆ ಮೊದಲೇ ಒಂದು ತಪ್ಪನ್ನು ಮಾಡಿಬಿಟ್ನು. ಐಗುಪ್ತನವರಾಗಿರುವಂಥ ಒಬ್ಬ ವ್ಯಕ್ತಿಯನ್ನು ಆತನು ಸಾಯಿಸಿಬಿಟ್ಟನು. ಆ ವೇಳೆಯಲ್ಲಿ ಆ ಮಾಡಿದ ತಪ್ಪಿನ ನಿಮಿತ್ತವಾಗಿ ಅವನು 40 ವರ್ಷಗಳ ಕಾಲ ಅರಣ್ಯದಲ್ಲಿ ವಾಸ ಮಾಡುವ ಹಾಗೆ ಅವನ ಜೀವಿತದಲ್ಲಿ ಘೋರವಾದಂಥ ಶೋಧನೆಗಳು ಬಂದುಬಿಡ್ತು. ಆತ್ಮೀಯ ದೇವಜನರ ಕರ್ತನ ಸನ್ನಿಧಾನದಲ್ಲಿ ಇವತ್ತು ನಾನು ನಿಮಗೆ ಹೇಳುತ್ತಿರುವಂಥ ಸಂಗತಿಯನ್ನು ಗೊತ್ತಾ? ಖಂಡಿತವಾಗಿ ನಿನ್ನ ಬದುಕಿನಲ್ಲಿ ದೇವರು ಯಾವಾಗಲೂ ಹಿತವಾದ ಆಲೋಚನೆಗಳನ್ನೇ ಮಾಡಿರ್ತಾನೆ. ನೀನು ಅಂದ್ಕೊಂಡಿರ್ಬೋದು, ವೈರಿಗಳು ನನ್ನ ಸುತ್ತಲಿರ್ತಾರೆ, ನನ್ನನ್ನು ವಿರೋಧಿಸುವಂಥ ವ್ಯಕ್ತಿಗಳು ಭಾಳ ಜನ ಇರ್ತಾರೆ, ನನಗೆ ಕಷ್ಟ ಜಾಸ್ತಿ, ನನಗೆ ನೋವು ಜಾಸ್ತಿ ಎಂಬುದಾಗಿ. ಆದರೆ ಒಂದು ಸತ್ಯ ನೀನು ತಿಳಿದುಕೊಳ್ಳಬೇಕು, ನಿನ್ನ ದೇವರು ಒಂದು ಸಾರಿ ನಿನಗೆ ವಾಗ್ದಾನ ಕೊಟ್ಟಿದ್ದಾನೆಂದರೆ ಯಾವ ಸಂದರ್ಭದಲ್ಲೂ ಸದಾ ನಿನ್ನ ಕೈಯನ್ನು ಆತನು ಬಿಡೋದಿಲ್ಲ. ಎಂಥ ಕಷ್ಟಕರವಾದಂಥ ಪರಿಸ್ಥಿತಿಗಳು ಬಂದರೂ ಸದಾ ನಿನ್ನಿಂದ ಆತನು ದೂರ ಆಗೋದಿಲ್ಲ. ಮೋಸೆ ನೋಡ್ರಿ, ತನ್ನ ಎಡಬಿಟ್ಟಿನ ನಿಮಿತ್ತವಾಗಿ 40 ವರ್ಷಗಳ ಕಾಲ ಆತನು ಆ ಅರಣ್ಯದಲ್ಲಿ ವಾಸ ಮಾಡುವಂಥ ಒಂದು ಪರಿಸ್ಥಿತಿ ಬಂತು. ಇವತ್ತು ಸದಾ ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳ ಇದು ಆಗೋದಿಲ್ಲ, ಇದು ನಡೆಯೋದಿಲ್ಲ, ಇನ್ನು ಲೇಟ್ ಆಗುತ್ತೇನೋ, ಇದು ಪರಿಸ್ಥಿತಿ ಕೆಳಗೆ ಮೇಲೆ ಆಗ್ತಾ ಇದೆಯಲ್ಲ, ನನ್ನ ಜೀವಿತದಲ್ಲಿ ಇದು ನಡೆಯೋದಿಲ್ಲ ಎಂಬುದಾಗಿ
ಒಂದು ವೇಳೆ ಅಚಾತುರ್ಯವಾದಂಥ ಕಾರ್ಯಗಳನ್ನು ನೆನೆಸಿ ನೀನು ದೂರ ಆಗಬೇಡ. ಯೇಸುವಿನ ನಾಮದಲ್ಲಿ ಆ 40 ವರ್ಷಗಳು ದಾಟಿದ ನಂತರ ಮೋಸೆಯನ್ನು ಅದೇ ಐಗುಪ್ತ ಸಂಸ್ಥಾನಕ್ಕೆ ಕಳಿಸಿ ಆ ಫರೋಹನ ವಿರುದ್ಧವಾಗಿ ಆತನು ಕಾರ್ಯತಂತ್ರವನ್ನು ಮಾಡಿ 430 ವರ್ಷಗಳ ಆ ದಾಸತ್ವದಿಂದ ಮೋಸೆ ಮೂಲಕವಾಗಿಯೇ ಆತನು ಬಿಡಿಸಿದ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಶನರೇ, ಈಗ ಹೇಳಿ, ದೇವರು ನಮ್ಮ ವಿಷಯದಲ್ಲಿ ಮಾಡುವಂಥ ಆಲೋಚನೆಗಳು ಹಿತವಾದ ಆಲೋಚನೆಗಳ, ಅಹಿತವಾದಂಥ ಆಲೋಚನೆಗಳ? ಮೋಸೆ 40 ವರ್ಷ ಕಷ್ಟಪಟ್ಟಿದ್ದಕ್ಕೆ ಕಾರಣ ಅವನು ತೆಗೆದುಕೊಂಡಂಥ ನಿರ್ಣಯ. ಆದರೆ ದೇವರ ಚಿತ್ತದ ಅನುಸಾರವಾಗಿ ಆತನು ಒಂದು ತಪ್ಪನ್ನು ಮಾಡದೆ ಹೋಗಿರುವುದಾದರೆ 40 ವರ್ಷಗಳ ಮುಂಚೆನೇ ಐಗುಪ್ತ ದೇಶದಿಂದ ಜನರನ್ನು ದೇವರು ಬಿಡುಗಡೆ ಮಾಡ್ತಾ ಇದ್ದರು. ಇವತ್ತು ಸಹ ದೇವರ ವಾಕ್ಯವನ್ನು ಕೇಳ್ತಿರುವಂಥ ದೇವ ಮಕ್ಕಳೇ, ನಿಮ್ಮ ಬದುಕಿನಲ್ಲಿ ಕರ್ತನು ಅನೇಕ ವಿಧವಾದ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ನಿಮ್ಮನ್ನು ಆತನು ಬಲಪಡಿಸುತ್ತಿರುವಂಥ ವೇಳೆಯಲ್ಲಿ ಅನೇಕ ಸಾರಿ ಕುಂದಿ ಹೋಗಿ, ಯಾರೋ ಹೀಗಂದರು, ಯಾರೋ ಅವಮಾನಿಸಿದರು, ಯಾರೋ ನನ್ನ ಬದುಕಿನಲ್ಲಿ ಈ ರೀತಿಯಾದ ಕಾರ್ಯಗಳನ್ನು ನಡೆಸಿದರು ಎಂಬುದಾಗಿ ಯಾರೂ ಕಳವಳ ಪಡಬೇಡ್ರಿ. ನಿನ್ನ ಬದುಕಿನಲ್ಲಿ ಬರುವಂಥ ಎಲ್ಲ ಸಂಕಷ್ಟಗಳನ್ನು ಆತನು ಸಂತೋಷವಾಗಿ ಮಾರ್ಪಡಿಸುವಂಥ ದೇವರಾತನಾಗಿಲ್ಲ. ಇನ್ನೊಂದು ಘಟನೆಯನ್ನು ನಿಮ್ಮ ಕಣ್ಣಿಂದ ನಡೀತಾ ಇದ್ದೇನೆ. ಪ್ರೀತಿಯುಳ್ಳ ದೇವಚಂದ್ರೇ, ಯಹೂದ ಕುಲದಲ್ಲಿ ಲೋಕರಕ್ಷಕನಾಗಿರುವಂಥ ಯೇಸು ಸ್ವಾಮಿ ಹುಟ್ಟಬೇಕೆಂಬುದಾಗಿ ಆಲ್ರೆಡಿ ದೇವರು ಪ್ರವಾದನ ಯುಕ್ತವಾಗಿ ಯೆಶಾಯ ಪ್ರವಾದಿಗೆ ಹೇಳಿದರು. ಈಗ ಮರಿಯ ಗರ್ಭದಲ್ಲಿ ಯೋಸೇಫನು ಆಲ್ರೆಡಿ ಎಂಗೇಜ್ಮೆಂಟ್ ಆಗಿರುವಂಥ ಮರಿಯ ಗರ್ಭದಲ್ಲಿ ಯೇಸು ಸ್ವಾಮಿ ಈಗಾಗಲೇ ಆತನು ಬೆಳೀತಾ ಇದ್ದಾನೆ. ಆ ವೇಳೆಯಲ್ಲಿ ದೇವಕ್ಕೆ ಸ್ತೋತ್ರವಾಗಲಿ, ಅವನ ಒಳಗಡೆ ಒಂದು ಕೆಟ್ಟ ಆಲೋಚನೆ ಬರ್ತದೆ. ಯೋಸೇಫನ ಒಳಗಡೆ ಈಗಾಗಲೇ ಇವಳು ಗರ್ಭವನ್ನು ಧರಿಸಿರೋದ್ರಿಂದ ಇವಳನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಯೋಚನೆ ಮಾಡಿದನು. 19ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನ. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನು, ಅಂದರೆ ನೀತಿವಂತನಾಗಿದ್ದು, ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಶನರೇ, ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ, ಆಲ್ರೆಡಿ ಇವರು ಜೊತೆನಲ್ಲಿ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಕನ್ನಿಕೆಯಾದಂಥ ಮರಿಯಾಳು ಗರ್ಭವತಿ ಆಗ್ತಾಳೆ. ಆ ಗರ್ಭವತಿಯಾದಂಥ ಆ ಸಂದರ್ಭದಲ್ಲಿ ಇವನ ಮನಸ್ಸಿನಲ್ಲಿ ಸಜ್ಜನನು ಇರ್ತೇನೋ, ನೀತಿವಂತನು, ಯಾರಿಗೂ ಹೇಳಬಾರ್ದು ಎಂಬುದಾಗಿ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಳ್ತಾನೆ. ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ಮರಿಯಾಳನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಡಿಸೈಡ್ ಮಾಡ್ತಾನೆ. ಅನೇಕ ಸಂದರ್ಭಗಳಲ್ಲಿ ಪ್ರೀತಿಯುಳ್ಳ ದೇವಶನರೇ, ನೀತಿವಂತರು, ಸಜ್ಜನರು ಎನಿಸಿಕೊಳ್ಳುವಂಥ ವ್ಯಕ್ತಿಗಳು ಅನೇಕ ವಿಧವಾದಂಥ ಕಷ್ಟಗಳು ಎದುರಾದಾಗ, ತಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿಗಳು ಅಥವಾ ಅವರಿಗೆ ತೊಂದರೆಗಳಾದಾಗ ಅವ್ರು ತೆಗೆದುಕೊಳ್ಳುವಂಥ ತೀರ್ಮಾನ ಏನಂದರೆ, ನಾವೇ ಮೌನವಾಗಿರ್ಬಿಡೋಣ, ನಾವೇ ಇವರನ್ನು ಬಿಟ್ಬಿಡೋಣ, ಯಾರಿಗೂ ಹೇಳೋದು ಬೇಡ ಎಂಬುದಾಗಿ. ಅದೇ ರೀತಿಯಾಗಿ ಈ ಯೋಸೇಫನು ನೀತಿವಂತನು, ಸಜ್ಜನನಾಗಿರುವುದರಿಂದ ತಾನು ಪ್ರೀತಿಸಿದಂಥ ಮರಿಯಾಳ ವಿಷಯದಲ್ಲಿ ಅವನು ವೈಯಕ್ತಿಕವಾಗಿ ಈ ಗುಟ್ಟನ್ನು ಯಾರಿಗೂ ಬಿಟ್ಟುಕೊಡಬಾರದು ಎಂಬುದಾಗಿ ನೆನೆಸಿ ಅವಳನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಆಲೋಚನೆ ಮಾಡಿದನಂತೆ. ಹೌದು ಪ್ರೀತಿಯುಳ್ಳ ದೇವಶನರೇ, ನಿನ್ನ ಬದುಕಿನಲ್ಲಿ ಇವತ್ತು ನಾವು ನೀತಿವಂತರಾಗಿ ಜೀವಿಸ್ತಾ ಇರುವುದಾದರೆ ಅಥವಾ ದೇವರನ್ನು ಆರಾಧಿಸ್ತಾ ಇರುವುದಾದರೆ, ಬೇರೆಯವರ ವಿಷಯ ಅಥವಾ ಬೇರೆಯವರ ಸಂಗತಿಗಳು, ಬೇರೆಯವರ ಕಾರ್ಯಗಳು ನಮ್ಮ ಕಣ್ಣೆದುರಿನಲ್ಲಿ ಗೊತ್ತಿರುವುದಾದರೂ, ನಮಗೆ ತಿಳಿದಿರುವುದಾದರೂ, ನಾವು ಕಣ್ಣಾರೆ ಅದನ್ನು ನೋಡಿರುವುದಾದರೂ ಸಹ ಅವರ ವಿಷಯಗಳನ್ನು ಬೇರೆಯವರ ಹತ್ತಿರ ಮಾತನಾಡಬಾರದು. ಒಬ್ಬ ಆತ್ಮಿಕತೆ ನೀತಿವಂತನ ಒಂದು ಗುರುತು ಇದು. ಕರ್ತನ ಸನ್ನಿಧಾನದಲ್ಲಿ ದೇವಕ್ಕೆ ಸ್ತೋತ್ರವಾಗಲಿ. ಅಹಿತವಾದ ಆಲೋಚನೆಯನ್ನು ಯೋಸೇಫನು ಇಲ್ಲಿ ಮಾಡ್ತಾ ಇದ್ದಾನೆ. ಹಿತವಾದಂಥ ಸಂಗತಿಗಳನ್ನು ಆತನು ನೆನೆಸ್ತಾ ಇದ್ದಾನೆ. ಇವಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾನು ಇವಳನ್ನು ಬಿಟ್ಟು ಬಿಡಬೇಕೆಂಬುದಾಗಿ. ಆದರೆ ಕರ್ತನ ದೂತನು ಬಂದು ಯೋಸೇಫನಿಗೆ ಹೇಳ್ತಿರುವಂಥ ಸಂಗತಿಯನ್ನು ಗೊತ್ತಾ? ಯೋಸೇಫನೇ, ನಿನ್ನ ಹೆಂಡತಿ ಪವಿತ್ರಳು ಎಂಬುದಾಗಿ, ನಿನ್ನ ಹೆಂಡತಿ ಪರಿಶುದ್ಧಳು ಎಂಬುದಾಗಿ, ಅವಳನ್ನು ನೀನು ಬಿಟ್ಟು ಬಿಡಬಾರದು,
ಅವಳ ಹೊಟ್ಟಿನಲ್ಲಿ ಹುಟ್ಟುವಂಥ ಮಗು ಇದೆಯಲ್ಲ, ಅದು ದೇವರ ಮಗು ಆಗಿದೆ, ದೇವಕುಮಾರನಾಗಿದ್ದಾನೆ. ಅವನ ಮೂಲಕವಾಗಿಯೇ ಮಾನವನ ಪಾಪ ನೀಗಲ್ಪಡುತ್ತದೆ ಎಂಬುದಾಗಿ ದೇವರಿಗೆ ಸ್ತೋತ್ರವಾಗಲಿ. ತನ್ನ ವಿಶೇಷವಾದಂಥ ಪ್ರೀತಿಯ ಆ ಮಾತುಗಳನ್ನು ಯೋಸೇಫನಿಗೆ ದೇವದೂತನು ದೇವರ ಮೂಲಕವಾಗಿ ಬಂದು ಪ್ರಕಟಿಸುತ್ತಾನೆ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನುಡಿದಿದ್ದನ್ನು ಯಾವ ಯಾವ ವ್ಯಕ್ತಿಗಳು ಯೇಸು ಕ್ರಿಸ್ತನ ಜನನಕ್ಕೆ ಬಂದರು ಎಂಬುದಾಗಿ ಕ್ರಿಸ್ಮಸ್ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಜೋಯಿಸರು ಬಂದರು, ವೈಯಕ್ತಿಕವಾಗಿ ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ರೋಮ್ ರಾಜ್ಯದ ಅಧಿಪತಿಯಾಗಿರುವಂಥ ಆ ರಾಜನು ಈತನನ್ನು ಸಾಯಿಸಬೇಕೆಂಬುದಾಗಿ ತೀರ್ಮಾನ ಮಾಡಿದನು. ಆದರೆ ದೇವರು ಉದ್ದೇಶಿಸಿದ್ದನ್ನು ಯಾರು ತಡೆ ಹಿಡಿಯಲಿಕ್ಕೆ ಆಗಲಿಲ್ಲ. ಕೊನೆಯದಾಗಿ ಇದೇ ಅಧ್ಯಾಯದ ಕೊನೆಯ ವಚನ 25ನೇ ವಚನ ಓದಿಸಿ ಕೇಳಿಸಿಕೊಳ್ಳುವಂತರಾಗೋಣ. 25ನೇ ವಚನ ಗಮನಿಸುವಾಗ ಯೋಸೇಫನು ಸ್ಪಷ್ಟಪಡಿಸ್ತಾನೆ, ಆದರೆ ಆಕೆಯು ಗಂಡು ಮಗುವನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ದೇವರಿಗೆ ಸ್ತೋತ್ರವಾಗಿ. ಪ್ರೀತಿಯುಳ್ಳ ದೇವಜನರೇ, ಇವತ್ತಿನ ದಿನಮಾನಗಳಲ್ಲಿ ಎಷ್ಟೋ ಜನರು ಒಂದು ತಪ್ಪು ಮಾಡಿದರೆ ಅಥವಾ ಏನಾದರೂ ಅವರ ವಿರುದ್ಧವಾಗಿ ಮಾತನಾಡಿದರೆ ಡಿವೋರ್ಸ್ಗೆ ಹೋಗ್ತಾರೆ. ಅವರ ಜೀವಿತದಲ್ಲಿ ಅವರನ್ನು ಭಾಳ ಕಠಿಣವಾಗಿ ಥಿಂಕ್ ಮಾಡ್ತಾರೆ. ಇದು ಸರಿನಾ ಎಂಬುದಾಗಿ ಪ್ರಶ್ನೆ ಮಾಡುತ್ತಾರೆ. ಆದರೆ ಯೋಸೇಫನ ಆ ವಿಶೇಷವಾದಂಥ ಒಂದು ಪರಿಸ್ಥಿತಿಯನ್ನು ಗಮನಿಸುವಾಗ ತನ್ನ ಕಣ್ಣೆದುರಿನಲ್ಲಿ ತಾನು ಆಗದೇ ಇರುವಂಥ ಹೆಂಡತಿ ಆಗುವುದಕ್ಕೆ ಸಿದ್ಧಳಾಗಿರುವಂಥ ಆ ಕನ್ನಿಕೆಯಾದಂಥ ಮರಿಯ ಗರ್ಭವತಿ ಆಗಿರುವುದಾದರೂ ಸದಾ ಅವಳ ಆ ಸಂಗತಿಗಳನ್ನು ತಿಳಿದರೂ ಸಹ ತಿಳಿಯದ ಹಾಗೆ ಆತನು ಮೌನವನ್ನು ವಹಿಸಿದನಂತೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂದರೆ, ಅನೇಕ ವೇಳೆಗಳಲ್ಲಿ ನಮ್ಮ ಮನೆಯ ಗುಟ್ಟುಗಳನ್ನೇ ನಾವು ಬೇರೆಯವರಿಗೆ ಬಿಟ್ಟುಕೊಡ್ತೇವೆ. ನಾವು ಪ್ರೀತಿಸಿದಂಥ ಆ ವ್ಯಕ್ತಿಗಳನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಬಿಟ್ಟು ಬಿಡುತ್ತೇವೆ. ನಾವು ಮಾಡುವಂಥ ಆ ಕೆಟ್ಟ ಆಲೋಚನೆಗಳ ನಿಮಿತ್ತವಾಗಿ ಅನೇಕ ವೇಳೆಯಲ್ಲಿ ಅನೇಕರು ನಾವು ಕಳೆದುಕೊಂಡು ಬಿಡ್ತೇವೆ. ಪಾಪದ ಕ್ರಿಯೆಗಳಲ್ಲಿ ನಾವು ಬಿದ್ದು ಹೋಗುತ್ತೇವೆ. ಆದರೆ ಯೋಸೇಫನು ಸಜ್ಜನನು ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಒಂದು ದಿನವಾದರೂ ದೇವರ ಉದ್ದೇಶದ ವಿರುದ್ಧವಾಗಿ ಆತನು ದೇವದೂತನು ಹೇಳಿದ ನಂತರ ಮರು ಮಾತನಾಡದೆ ಅವಳಿಗೆ ಸಹಕಾರಿಯಾಗಿದ್ದುಕೊಂಡು ಆ ಮಗುವನ್ನು ಹಡೆಯೋ ತನಕ ಆತನ ಜೊತೆಯಲ್ಲಿಯೇ ಅವನು ಇದ್ದು ಅವಳ ಜೊತೆನ ಎಲ್ಲ ಕಾರ್ಯಗಳಲ್ಲಿ ಆತನು ಪಾಲುಗಳನ್ನು ತೆಗೆದುಕೊಂಡನಂತೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಉದ್ದೇಶ ಈಡೇರುವ ತನಕ ಆ ಕುಟುಂಬದಲ್ಲಿ ಬಿರುಕು ಬರಲಿಲ್ಲ. ಅವರ ಪ್ರೀತಿ ಮಧ್ಯದಲ್ಲಿ ಯಾವುದೇ ವಿಧವಾದ ತಡೆಗಳು ಬರಲಿಲ್ಲ. ಯಾಕೆಂದರೆ ದೇವರು ನಮ್ಮ ಬದುಕಿನಲ್ಲಿ ಮಾಡಿರುವಂಥ ಆಲೋಚನೆಗಳು ಹಿತಕರವಾದಂಥ ಆಲೋಚನೆಗಳೇ ಹೊರತು ಅಹಿತವಾದಂಥ ಆಲೋಚನೆಗಳಲ್ಲ. ನೀವು ಕೇಳ್ಬೋದು, ಇವತ್ತು ನಾವು ಇಷ್ಟು ಕಷ್ಟಪಡ್ತಾ ಇದ್ದೇವೆ, ಇದೆಲ್ಲ ಹಿತಾನ? ಇಷ್ಟು ನಿಂದೆ ಪಡ್ತಾ ಇದ್ದೇವೆ, ಇಷ್ಟು ಅವಮಾನಿಸಲ್ಪಡ್ತಾ ಇದ್ದೇವೆ. ದೇವರನ್ನು ನಂಬಿಯೂ ಸಹ ನಮ್ಮ ಬದುಕಿನಲ್ಲಿ ಘನಘೋರವಾದಂಥ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ. ಇದು ಹಿತಕರವಾದಂಥ ಪರಿಸ್ಥಿತಿನ ಪಾಸ್ಟರ್ ಅಂತ ನೀವು ಕೇಳ್ಬೋದು. ಆದರೆ ಒಂದು ಸಂಗತಿ ನಿಮ್ಮ ಕಣ್ಣಿನಲ್ಲಿ ತರ್ತೇನೆ. ಯೋಸೇಫನ ಜೀವಿತದಲ್ಲಿ ಆತನು ದೇವರ ದರ್ಶನವನ್ನು ಕಂಡಂಥ ಆ ದಿನದಿಂದಲೂ ಸದಾ ಆ ಸೆರೆಮನೆಯ ಒಳಗೆ ಬೀಳುವ ತನಕ ಅವನ ಬದುಕಿನಲ್ಲಿ ನಡೆದದ್ದು ಬರೀ ಕೆಟ್ಟದಾದಂಥ ಘಟನೆಗಳೇ, ಕಹಿಯಾದಂಥ ಘಟನೆಗಳೇ, ನೋವಿನ ಸಂಗತಿಗಳೇ, ಅವಮಾನಗಳೇ, ನಿಂದೆಗಳೇ, ಕಷ್ಟಗಳೇ. ಆದರೆ ಪ್ರೀತಿಯುಳ್ಳ ದೇವಜನರೇ, ಆ ಕಷ್ಟಗಳು, ಆ ನಿಂದೆಗಳು, ಆ ಅಪಹಾಸ್ಯಗಳು, ಆ ಹೋರಾಟ, ಆ ವೇದನೆ ಅವನಿಗೆ ಅಷ್ಟು ಕಠಿಣವಾದಂಥದ್ದು ಎಂಬುದಾಗಿ ನೆನೆಸದೆ, ದೇವರು ನನ್ನ ಜೀವಿತದಲ್ಲಿ ಹಿತವನ್ನು ನುಡಿದಿದ್ದಾನಲ್ಲ, ವಾಗ್ದಾನವನ್ನು ಕೊಟ್ಟಿದ್ದಾನಲ್ಲ, ನನಗೆ ದರ್ಶನವನ್ನು ಕೊಟ್ಟಿದ್ದಾನಲ್ಲ, ಆ ದರ್ಶನ ಒಂದಲ್ಲ ಒಂದು ದಿನ ನನ್ನ ಬದುಕಿನಲ್ಲಿ ನೆರವೇರಿಸ್ತಾನೆ ಎಂಬುದಾಗಿ ಆತನು ನೆನೆಸಿದನು, ಅದನ್ನು ನಂಬಿದನು. ನನ್ನನ್ನು ಗಮನಿಸಿ, ಯೇಸುವಿನ ನಾಮದಲ್ಲಿ ಆ ಸೆರೆಮನೆ ಅನುಭವ ದಾಟಿದ ನಂತರ ಆ ಕಷ್ಟ ಎರಡರಷ್ಟು ಸುಖವಾಗಿ ಮಾರ್ಪಟ್ಟಿತು. ಆ
ಕಹಿಯಾದ ಜೀವಿತ ಮಧುರವಾಗಿ ಮಾರ್ಪಟ್ಟಿತು. ಆ ಅವಮಾನಗಳೆಲ್ಲವೂ ಸದಾ 100ರಷ್ಟು ಬಹುಮಾನವಾಗಿ ಮಾರ್ಪಡಿಸಿತು. ಅವನ ಜೀವಿತದಲ್ಲಿ ಬಂದಂಥ ಆ ನಿಂದೆ, ಆ ಸ್ವಂತವಾದ ಬಂಧುಗಳಿಂದ ಬಂದಂಥ ಅಪಹಾಸ್ಯಗಳೆಲ್ಲವೂ ಸದಾ 2ರಷ್ಟು ಆತನು ಸಂತೋಷವನ್ನು ಕಾಣಲಿಕ್ಕಾಗುವಂತೆ, ಯಾರು ವಿರೋಧಿಸಿದರೋ, ಯಾರು ಆತನ ವಿರುದ್ಧವಾಗಿ ನಡೆದುಕೊಂಡ್ರೋ ಅವರಿಗೆ ಕೈ ಎತ್ತಿ ಊಟ ಹಾಕುವ ಹಾಗೆ, ಅವರಿಗೆ ಆಶೀರ್ವಾದಕರವಾಗುವ ಹಾಗೆ ದೇವರು ನೆರವೇರಿಸಿದ್ನ ಇಲ್ವಾ? ಆ ಮಾತುಗಳನ್ನೆಲ್ಲ ದೇವರು ನೆರವೇರಿಸಿದ್ದನ ಇಲ್ವಾ? ಆತ್ಮೀಯ ದೇವಜನರೇ, ಗಮನಿಸ್ತಾ ಇದ್ದೀರಾ? ಆತನು ನುಡಿದ ಮಾತ್ರಕ್ಕೆ ಪ್ರತಿಯೊಂದನ್ನು ಸದಾ ನೆರವೇರಿಸುವಂತನಾಗಿಲ್ಲ. ಇದನ್ನು ನಾವು ಯೋಬ ಜೀವಿತದಲ್ಲಿ ಅವನ ಬಾಯಾನೇ ಮಾತನಾಡುತ್ತಾನೆ. ಅವನು ಕಷ್ಟದ ದಿನಗಳಲ್ಲಿ ಎಲ್ಲವನ್ನ ಕಳೆದುಕೊಂಡು ಬೀದಿನಲ್ಲಿ ಬೂದಿ ಬೆಳೆದುಕೊಂಡು ರಕ್ತ ಕೀವು ಸೋರುತ್ತಿರುವಂಥ ಸಂದರ್ಭದಲ್ಲಿ ನಾಯಿಗಳು ಬಂದು ಅವನನ್ನು ನೆಕ್ಕುವಂಥ ಆ ಪರಿಸ್ಥಿತಿಗಳಲ್ಲಿ ಇರುವಾಗಲೂ ಸದಾ ಆತನ ನಂಬಿಕೆಯನ್ನು ನೋಡ್ರಿ. 42ನೇ ಅಧ್ಯಾಯ ಯೋಬನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯದ 2ನೇ ವಚನ ಎಷ್ಟು ವಿಶೇಷವಾದಂಥ ಮಾತನ್ನು ಆತನು ಆಡ್ತಾನೆ ಎಂಬುದಾಗಿ. 42ನೇ ಅಧ್ಯಾಯದ 2ನೇ ವಚನ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತೇಳು, ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಹಲ್ಲೆಲೂಯ. ನೀನು ಎಲ್ಲವನ್ನ ನಡೆಸಬಲ್ಲಿ ಅಂತಲೂ, ಯಾವ ಸಂಕಲ್ಪಗಳು ಸದಾ ನಿನಗೆ ಅಸಾಧ್ಯವಾದದ್ದು ಅಲ್ಲ, ಯಾವ ಆಲೋಚನೆಗಳು ಸದಾ ನಿನಗೆ ಅಸಾಧ್ಯವಾದದ್ದು ಅಲ್ಲ ಎಂಬುದಾಗಿ ನಾನು ತಿಳಿದುಕೊಂಡೇ ಇದ್ದೇನೆ ಎಂಬುದಾಗಿ ಮೈ ಮೇಲೆ ಬಟ್ಟೆ ಇಲ್ಲದೆ ಬೂದಿ ಬಳೆದುಕೊಂಡು ಹೇಳ್ತಾ ಇದ್ದಾನೆ, ಎಲ್ಲವನ್ನ ಕಳೆದುಕೊಂಡು. ಹಲ್ಲೆಲೂಯ. ಆತ್ಮೀಯ ದೇವಜನರೇ, ಎಷ್ಟೊಂದು ಪವರ್ಫುಲ್ ಆಗಿರುವಂಥ ವಾಗ್ದಾನ ಇದು, ಎಷ್ಟೊಂದು ಪವರ್ಫುಲ್ ಆಗಿರುವಂಥ ವಚನ ಇದು. ಇದಕ್ಕೆ ಯೇಸು ಕ್ರಿಸ್ತನ ಪಾದವನ್ನು ಮುದ್ದಾಡಬೇಕು ಎಂಬುದಾಗಿ ನನಗೆ ಅನಿಸುತ್ತೆ. ಹಗಲು ರಾತ್ರಿ ಆತನ ಪಾದ ಚರಣದಲ್ಲಿ, ಆತನ ಪಾದದ ಧೂಳಿಯಾಗಿ ಬಿದ್ದಿರಬೇಕೆಂಬುದಾಗಿ ನನಗೆ ಇಷ್ಟ ಆಗ್ತದೆ. ಯಾಕೆಂದರೆ ಆತನು ಈ ವರ್ಷದಲ್ಲಿ ನಿನ್ನ ಕುಟುಂಬದಲ್ಲಿ, ಅಯ್ಯೋ ನನ್ನ ಮಗಳ ಮದುವೆ ಆಗಲಿಲ್ಲ ಎಂಬುದಾಗಿ ನೀನು ಕಳವಳಪಟ್ಟು ಏನೋ ಕೆಟ್ಟ ಆಲೋಚನೆ ಮಾಡಿ ದೇವರಿಂದ ದೂರ ಹೋಗಬೇಡ. ನನ್ನ ಬಿಸ್ನೆಸ್ನಲ್ಲಿ 2024ನೇ ವರ್ಷದಲ್ಲಿ ಸಕ್ಸಸ್ ಆಗಲಿಲ್ಲ, 2020ರಲ್ಲಿ ಬರೀ ನಿಂದೆ, ಅವಮಾನಗಳು, ಅಪಹಾಸ್ಯಗಳು, ಬರೀ ವೇದನೆ, ದುಃಖ, ಅನೇಕ ವಿಧವಾದಂಥ ನೋವುಗಳ ಮಧ್ಯದಲ್ಲಿ ಬದುಕದೆ ಎಂಬುದಾಗಿ ಕಳವಳ ಪಡಬೇಡ. ಆದರೆ ಬೈಬಲ್ ಹೇಳ್ತದೆ, ದೇವಕ್ಕೆ ಸ್ತೋತ್ರ, ವರ್ಷ ಪ್ರಾರಂಭದ ಮೊದಲಿಗಿಂತ ವರ್ಷ ಅಂತ್ಯದ ತನಕ, ಆ ವರ್ಷದ ಮೊದಲ ಪ್ರಾರಂಭದ ಆ ಗಲಿಯಲ್ಲಿಯೇ ನನ್ನ ವಿಷಯದಲ್ಲಿ, ನಿನ್ನ ವಿಷಯದಲ್ಲಿ ದೇವರು ಹೊಸ ಸಂಕಲ್ಪಗಳನ್ನು, ಹೊಸ ಸುಭಿಕ್ಷೆಯ ಕಿರೀಟವನ್ನು, ಹೊಸ ವಿಧವಾದಂಥ ಸಮೃದ್ಧಿಯ ವೃಕ್ಷವನ್ನು, ಸಮೃದ್ಧಿಯ ವೃಷ್ಟಿಯನ್ನು ಆತನು ಸುರಿಸಿ ಹೊಸ ಚಿಗುರು ಹುಟ್ಟುವ ಹಾಗೆ ನಮ್ಮನ್ನು ಆತನು ಹೊಸ ವಿಧವಾದ ದರ್ಶನ, ಹೊಸ ವಿಧವಾದಂಥ ಬಲ, ಹೊಸ ವಿಧವಾದಂಥ ಆಸೆಗಳಿಂದ ನಮ್ಮನ್ನು ತೃಪ್ತಿಪಡಿಸುವಂಥ ದೇವರು ನಮ್ಮ ವಿಷಯದಲ್ಲಿ ಈ ವರ್ಷದಲ್ಲಿ ನಮ್ಮ ಪರವಾಗಿ ಆತನು ಮಾಡಿರುವ ಉದ್ದೇಶ, ಆತನ ಆಲೋಚನೆಗಳು ಹಿತವಾದ ಆಲೋಚನೆಗಳು. ಪ್ರಿಯರೇ, ಎಷ್ಟು ಜನ ನಂಬ್ತೀರೋ ಖಂಡಿತವಾಗಿ ಈ ವರ್ಷದಲ್ಲಿ ಈ ವಿಶೇಷವಾದಂಥ ವಾಗ್ದಾನ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಹಿತವಾದಂಥ ಕಾರ್ಯಗಳನ್ನು, 2ರಷ್ಟು ಆಶೀರ್ವಾದಗಳನ್ನು, 2ರಷ್ಟು ಅಭಿವೃದ್ಧಿಯನ್ನು, 2ರಷ್ಟು ಆರೋಗ್ಯವನ್ನು, 2ರಷ್ಟು ಸಮಾಧಾನವನ್ನು, 2ರಷ್ಟು ಸಂತೋಷವನ್ನು, ಕಳೆದ ದಿನಗಳಲ್ಲಿ ನೀವೇನು ಕಳೆದುಕೊಂಡಿದ್ದೀರೋ ಅದಕ್ಕೆ 100ರಷ್ಟು ದೇವರು ಈ ವರ್ಷದಲ್ಲಿ ನಿಮ್ಮ ಪರವಾಗಿ ಆತನು ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಹಿತವನ್ನೇ ಬಯಸುತ್ತಾ ಅನೇಕ ಮೇಲುಗಳಿಂದ ಈ ವರ್ಷದಲ್ಲಿ ನಿಮ್ಮನ್ನು ತುಂಬಿಸುವ ವಿಶೇಷವಾದಂಥ ವರ್ಷ ಇದು. 2025ನೇ ವರ್ಷ. ಈ ವರ್ಷದಲ್ಲಿ ಎಲ್ಲ ವಿಶೇಷತೆಗಳಿಂದ ದೇವರು ನಿಮ್ಮನ್ನು ತುಂಬಿಸಿ ಯೆರೆಮೀಯ 29ನೇ ಅಧ್ಯಾಯದ ಈ 11ನೇ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಕರ್ತನು ನೆರವೇರಿಸಲಿ. ಒಂದು ನಿಮಿಷ ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಮಹಾ ಉನ್ನತಗಳಲ್ಲಿ ವಾಸ ಮಾಡುವ ನನ್ನ ತಂದೆಯಾದ ದೇವ, ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ದೇವರೇ, ನಿನ್ನ ವಾಗ್ದಾನದ ಮೂಲಕವಾಗಿ ದೇವರೇ ಕರ್ತನೆ, ನಮ್ಮ ಜೀವಿತದಲ್ಲಿ ಈ ನೂತನವಾದ ವರ್ಷದಲ್ಲಿ ಹಿತವಾದ ಆಲೋಚನೆಗಳನ್ನು ನೀನು ಮಾಡಿದ್ದೀರಾ. ದೇವರೇ ಕರ್ತನೆ, ನಿನ್ನ ಉದ್ದೇಶ, ನೀನು ಮಾಡಿದಂಥ ಸಂಕಲ್ಪ,
ನೀನು ಮಾಡಿದಂಥ ಆಲೋಚನೆಗಳನ್ನು ಯಾರೂ ರದ್ದು ಮಾಡೋದಕ್ಕೆ ಆಗೋದಿಲ್ಲ. ಯೇಸುವಿನ ನಾಮದಲ್ಲಿ ಅಂಥ ಫರೋಹನೇ ದೇವರ ಕರ್ತನೆ ಶತ್ರುವಾಗಿದ್ದುಕೊಂಡು 430 ವರ್ಷಗಳ ಕಾಲ ದೇವರ ಕರ್ತನ ಇಸ್ರೇಲರಿಗೆ ವಿರೋಧ ಮಾಡಿದಂಥ ಸಂದರ್ಭದಲ್ಲೂ ಸಹ ದೇವರೇ ಅವನು ಮಾಡಿದಂಥ ಆ ಮರಣ ಶಾಸನದ ಚೊಚ್ಚಲುತನದ ಕರ್ತನೆ ಸ್ವಾಮಿ, ಆ ಮರಣ ಸಂಕಲ್ಪವನ್ನು ಅವನ ಕೈನಲ್ಲಿ ರದ್ದು ಮಾಡಲಿಕ್ಕೆ ಆಗಲಿಲ್ಲ. ಅಂಥ ಬಲವಾದಂಥ ಕಾರ್ಯವನ್ನು ಮೋಸೆ ಜೀವಿತದ ಮೂಲಕವಾಗಿ ನಮಗೆ ಪ್ರಕಟಪಡಿಸಿ ಯೇಸುವಿನ ನಾಮದಲ್ಲಿ ದೇವರ ಕರ್ತನೆ ಸ್ವಾಮಿ ಯೋಸೇಫನು ಸಂಕಲ್ಪ ತೊಟ್ಟ ಹಾಗೆ ಅಹಿತದ ಆಲೋಚನೆಯನ್ನು ಹಿತವಾಗಿ ಮಾರ್ಪಡಿಸಿ ಯೇಸು ಈ ಲೋಕದಲ್ಲಿ ದೇವರೇ ಜನಿಸುವಂತೆ ನೀನು ಕೃಪೆ ಮಾಡಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವ ಕರ್ತನ ಯೋಸೇಫನ ಜೀವಿತದಲ್ಲಿ ಕರ್ತನೆ ಅನೇಕ ವಿಧವಾದಂಥ ಕಹಿಯಾದ ಬದುಕನ್ನು ನೀನು ಮಧುರವಾಗಿಸಿ ದೇವರೇ ಕರ್ತನೆ ಅವನ ಸಂತೋಷಕ್ಕೆ 2ರಷ್ಟು ದೇವರೇ ಕರ್ತನೆ ಕೃಪೆಯ ಆಶೀರ್ವಾದವನ್ನು ಬಿಡುಗಡೆ ಮಾಡಿ ಯೆಸಯ್ಯ ದೇವಾನಿಗೆ ಸ್ತೋತ್ರ, ನೀನು ನುಡಿದಿದ್ದನ್ನು ನೆರವೇರಿಸಿ ನಿನ್ನ ಉದ್ದೇಶವನ್ನು ನೀನು ಪರಿಪೂರ್ಣಗೊಳಿಸುತ್ತಿ ಎಂಬುದಾಗಿ ಯೋಬನ ಮಾತುಗಳಲ್ಲಿ ಮಾತನಾಡಿ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಾಗ್ದಾನವನ್ನು ಕೇಳುತ್ತಿರುವಂಥ ದೇಶ ವಿದೇಶ ಈ ನಾಡಿನಲ್ಲಿ ಇರುವಂಥ ಎಲ್ಲ ಆತ್ಮೀಯ ದೇವಜನರ ದೇವರೇ ಕರ್ತನ ಜೀವಿತದಲ್ಲಿ 2024ನೇ ವರ್ಷದಲ್ಲಿ ಏನು ಕಾಣಲಿಲ್ಲವೋ ಈ ವರ್ಷದಲ್ಲಿ ಕರ್ತನೆ ಸ್ವಾಮಿ 2ರಷ್ಟು ಆಶೀರ್ವಾದವನ್ನು, 2ರಷ್ಟು ಆರೋಗ್ಯವನ್ನು, 2ರಷ್ಟು ಉಜ್ಜೀವನವನ್ನು, 2ರಷ್ಟು ಆತ್ಮಾಭಿಷೇಕವನ್ನು, 2ರಷ್ಟು ವಾಕ್ಯ ಧ್ಯಾನವನ್ನು, 2ರಷ್ಟು ಪ್ರಾರ್ಥನೆಯನ್ನು, 2ರಷ್ಟು ಉನ್ನತವಾದಂಥ ಕೃಪೆಗೆ ದೇವರೇ ಕರ್ತನೆ ಉಜ್ಜೀವನಕ್ಕೆ ಈ ಮಕ್ಕಳು ಕಾರಣರಾಗುವಂತೆ ಕರ್ತನೆ ಒಬ್ಬೊಬ್ಬರನ್ನು ಹೆಸರಾಗಿ ನೀನು ಆಶೀರ್ವಾದ ಮಾಡು. ಕಳೆದ 2024ನೇ ವರ್ಷದಲ್ಲಿ ಕರ್ತನೆ ಯಾವ ಶುಭ ಕಾರ್ಯಗಳು ನಡೆಯಲಿಲ್ಲವೋ ಈ ವರ್ಷದ ಮೊದಲು ದಿನಮಾನಗಳಲ್ಲಿ, ಮೊದಲು ತಿಂಗಳುಗಳಲ್ಲಿ ಇವರ ಕುಟುಂಬಗಳಲ್ಲಿ ಅದ್ಭುತ ಅತಿಶಯ ಶುಭ ಕಾರ್ಯಗಳು ನಡೆಯಲಿಕ್ಕೆ ಆಗುವಂತೆ, ಮಕ್ಕಳ ವಿದ್ಯಾಭ್ಯಾಸ ಕಟ್ಟಲ್ಪಡಲಿಕ್ಕಾಗುವಂತೆ, ಮಕ್ಕಳ ವಿವಾಹವಾಗಲುವಂತೆ ಆಗುವಂತೆ, ಇವರ ಬಿಸ್ನೆಸ್ಗಳು ಕರ್ತನೆ ಆಶೀರ್ವದಿಸಲ್ಪಡಲಿಕ್ಕಾಗುವಂತೆ ಇವರ ಕೈ ಹಿಡಿದು ವರ್ಷ ಪೂರ್ತಿ ನಡೆಸುವಂತೆ ನಾವು ಪ್ರತ್ಯೇಕವಾಗಿ ಇವತ್ತು ಕಾಣಿಕೆಗಳನ್ನು ಕಳಿಸಿದಂಥ ಸುವರ್ಣ ಲಕ್ಷ್ಮಿ ಅವ್ರಿಗಾಗಿಯೂ, ವಿನೋದ್ ಕುಮಾರ್ ಗುಲ್ಬರ್ಗ ಅವ್ರಿಗಾಗಿಯೂ, ವೆಂಕಟೇಶ್ ಹೊಸಕೋಟೆ ದೇವರ ಕರ್ತನೆ, ಕುಮಾರ್ ಸೋಲ್ಕುಂಟೆ, ಕಾವ್ಯಶ್ರೀ ದೇವರ ಕರ್ತನೆ, ಅನಿಟಾ ಸಿಸ್ಟರ್ ದೇವ ಪ್ರತ್ಯೇಕವಾಗಿ ದೇವರ ಕರ್ತನೆ, ಮಾರ್ಟಿನ್ ಬ್ರದರ್, ಜಾನ್ ಬ್ರದರ್ ದೇವರ ಕರ್ತನೆ, ವಿಶೇಷವಾಗಿ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಸ್ವಾಮಿ ಸೌಭಾಗ್ಯ ವಾಸು ವಿನೂತನವಾಗಿ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಕಾಣಿಕೆಯನ್ನು ಸಮರ್ಪಿಸಿದ ಪ್ರತಿಯೊಬ್ಬ ಮಕ್ಕಳನ್ನು ಹೆಸರಾಗಿ ನೀನು ಆಶೀರ್ವಾದ ಮಾಡು. ಗೂಗಲ್ ಪೇ, ಫೋನ್ಪೇ ಮೂಲಕವಾಗಿ ದೇವರ ಕರ್ತನೆ ಅಕೌಂಟ್ಗಳ ಮೂಲಕವಾಗಿ ದೇವರ ಕರ್ತನೆ ಸ್ವಾಮಿ ಇಸ್ರೇಲ್ ದೇಶದಲ್ಲಿ ವಾಸ ಮಾಡುತ್ತಿರುವಂಥ ಸ್ಟ್ಯಾನ್ಲಿ ಬ್ರದರ್ ದೇವರ ಕರ್ತನೆ ಕಾಣಿಕೆ ಕಳಿಸಿದ್ದಾರೆ, ಅವ್ರಿಗೂ ಸದಾ ಅವರ ಕುಟುಂಬವನ್ನು ಸದಾ ನೀನು ಆಶೀರ್ವಾದ ಮಾಡು. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್. ಪ್ರೇಸ್ ಲಾರ್ಡ್, ಪ್ರೇಸ್ ಲಾರ್ಡ್, ಪ್ರೇಸ್ ಲಾರ್ಡ್.